ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇಲಿ ಮತ್ತು ಬೆಕ್ಕುಗಳ ಕಥೆಯ ಹಿನ್ನೆಲೆಯಲ್ಲಿ ಸಮಗ್ರವಾದ ಎಕ್ಸ್ಟರ್ನಲ್ ಅಫೇರ್ಸ್ ರಹಸ್ಯಗಳನ್ನು ಭೀಷ್ಮಾಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಆಪದ್ಧರ್ಮ ಪರ್ವ ಇರೋದು 28 ಅಧ್ಯಾಯಗಳು. ನಾವೀಗ 8ನೇ ಅಧ್ಯಾಯದಲ್ಲಿದ್ದೀವಿ. ಇದು ಮುಗಿದ್ರೆ 8ನೇ ಅಧ್ಯಾಯ. ಸಂತೋಷ ಪಡಬೇಡಿ, ಎಲ್ಲ ಅಧ್ಯಾಯಗಳು 100 ಶ್ಲೋಕಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಇದಂತೂ ಈ 8ನೇದ್ದು 200 ಶ್ಲೋಕ ದಾಟಿ 210 ಶ್ಲೋಕ ಆಯ್ತಾ. ಅದರಿಂದಾಗಿ ನಾವು ಕಡೆಯ 195ರಿಂದ 210ರವರೆಗೆ ಪ್ರಯಾಣ ಮಾಡಬೇಕಿತ್ತು. ಇದಾದ ಮೇಲೆ ನೆಕ್ಸ್ಟು ಪೂಜನಿ ಮತ್ತು ಬ್ರಹ್ಮದತ್ತರ ಸಂವಾದ ಬರ್ತದೆ. ಹರಿವಂಶದಲ್ಲಿ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಬಂದ ಕಥೆ ಅದು. ನಾವು ಇಲ್ಲಿ ನೋಡೋದಾದರೆ ಈಗ ಆಪದ್ಧರ್ಮ ಪರ್ವದ 195ನೆಯ ಶ್ಲೋಕ. ಅತ್ರ ಪ್ರಾಜ್ಞೋಭಿಸಂಧತ್ತೆ ಸಮ್ಯಕ್ ಬುದ್ಧಿ ಬಲಾಶ್ರಯಾತ್ ತತೋತಿ ಸಂಧ್ಯತೆ ಪ್ರಾಜ್ಞಃ ಪ್ರಮಾದಾದಪಿ ಚಾಬುಧೈಃ. ಪ್ರಾಜ್ಞನಾದವ ಪ್ರಾಜ್ಞರ ಜೊತೆಗೇನೆ ಸಂಧಿಯನ್ನು ಮಾಡಿಕೊಳ್ತಾನೆ, ಸಮಯ ಒಪ್ಪಂದಗಳನ್ನು ಮಾಡಿಕೊಳ್ತಾನೆ. ಆದರೆ ಅದೇ ಪ್ರಾಜ್ಞ ಪ್ರಮಾದಾತ್ ಮೈಮರವಿನಿಂದ ಅಬುಧೈಹಿ ಅತಿಸಂಧ್ಯತೆ, ದಡ್ಡರ ಜೊತೆಗೂ ಕೂಡ ಒಪ್ಪಂದವನ್ನು ಮಾಡಿಕೊಳ್ತಾನೆ. ತೀರಾ ದಡ್ಡರ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ಗತಿ ಏನು? ಅವರಿಗೆ ಕಾಣೋದು ಸೊಗಸು ಅಂತ ಅನ್ಸುತ್ತೆ, ನಂತರ ಇರೋದಲ್ಲ. ನಾನು ದೇಶದ ಬಗ್ಗೆ ಮಾತನಾಡೋಲ್ಲ, ಆದರೆ ಸಂಧಾನ ಮಾಡಿಕೊಳ್ಳೋದು ಯಾರ ಜೊತೆಗೆ ಎಷ್ಟು ಡೇಂಜರಸ್ ಅಂತ ಹೇಳಲಿಕ್ಕೆ ನಮ್ಮ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ಗಳನ್ನು ನಾನು ಕೊಡ್ತೇನೆ. ಅವರು ವೈಚಾರಿಕ ಸ್ವಾತಂತ್ರ್ಯ ಅಂತ ಹಾರಾಡ್ತಾ ಮುಸ್ಲಿಮರೊಡನೆ ಭಾರೀ ಸ್ನೇಹದಿಂದ ಇರಲಿಕ್ಕೆ ಪ್ರಯತ್ನಿಸ್ತಾರೆ. ದುರಂತ ಅವರು ಸ್ವತಂತ್ರವಾದವನ್ನು ಅಥವಾ ಸ್ವಾತಂತ್ರ್ಯಾಶಯವನ್ನೇ ಧಿಕ್ಕರಿಸಿದವರು. ಸ್ವತಂತ್ರರಾಗಿ ಇರಲೇಬಾರದು ಅಂತ ಹೇಳುವವರ ಜೊತೆಗೆ ಅವರು ಸ್ನೇಹ ಮಾಡ್ತಾರೆ. ಇವರು ಪ್ರಾಜ್ಞರೇನಲ್ಲ, ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಅವ್ರಿಗೇನು ಅಂತಂದ್ರೆ ಈ ಹಳೇ ಧರ್ಮ ಏನಿದೆ ಅದು ನಾಶ ಆಗಬೇಕು ಅಷ್ಟೇ. ಈ ಧರ್ಮ ಸ್ವಲ್ಪ ಸ್ವಾತಂತ್ರ್ಯ, ಸ್ವಲ್ಪ ಅಸ್ವಾತಂತ್ರ್ಯ, ಸ್ವಲ್ಪ ಕಟ್ಟುಪಾಡಲ್ಲಿರಬೇಕು, ಸ್ವಲ್ಪ ಸ್ವಾತಂತ್ರ್ಯ ಇರಬೇಕು ಅಂತ. ಮುಸಲ್ಮಾನರು ಹಾಗಲ್ಲ. ಆದರೆ ಅವ್ರ ಜೊತೆಗೆ ಇವರು ಒಪ್ಪಂದ ಮಾಡ್ಕೋತಾರೆ. ನಾವು ಬುದ್ಧನ ಮೌಲ್ಯಗಳನ್ನು ಒಪ್ಪುತ್ತೇವೆ, ಮುಸಲ್ಮಾನರನ್ನ ಮೆಚ್ಚುತ್ತೇವೆ ಅಂತ. ಅವರು ನಾವು ಹೊರಟು ಹೋದರೆ
ರೈಟ್ ವಿಂಗ್ ಅವರು ಎಲ್ಲ ನಾಶ ಆಗೋದ್ವಿ ಅಂತ ಇಟ್ಕೊಳ್ಳಿ, ನಾಳೆ ಯಾರೊಬ್ಬರು ಇಲ್ಲ ಅಂತಂದರೆ ಮೊದಲು ಪೆಟ್ಟು ಬೀಳೋದು ಲಿಬರಲ್ಸ್ಗೆ. ಅದು ಅವ್ರಿಗೆ ಅರ್ಥವೇ ಆಗ್ತಾ ಇಲ್ಲ. ಅದೊಂದು ಅವ್ರದ್ದೊಂದು ಬುದ್ಧಿಮೋಹ. ಇದು ಈ ಸಮಸ್ಯೆ. ಆದರೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಅತ್ಯಂತ ಪ್ರಾಜ್ಞರಾದವರೂ ಕೂಡ ಪ್ರಮಾದದಿಂದ ಅಬುಧೈಹಿ ಅತಿಸಂಧ್ಯತೆ, ದಡ್ಡರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ತಾರೆ. ಅವಾಗ ಪ್ರಾಜ್ಞನಾದವನು ತಾನೇ ಮಾಡಿಕೊಂಡ ಅವ್ಯವಸ್ಥೆಯಿಂದ ಈಚೆ ಬರಬೇಕು. ಹೇಗೆ ಬರಬೇಕು? ತಸ್ಮಾದಭೀತವದ್ಭೀತೋ ವಿಶ್ವಸ್ತವನ ವಿಶ್ವಸೇತ್ ನಶ್ಚ ಪ್ರಮತ್ತಶ್ಚಲತೆ ಚಲಿತೋ ವಾ ನ ಪಶ್ಯತಿ ನಶ್ಯತಿ. ಪ್ರಾಜ್ಞನಾದವನು ಭಯ ಇರದೇ ಹೋದಾಗಲೂ ಕೂಡ ಭಯ ಇರುವವನಂತೆ ನಟಿಸಬೇಕು. ವಿಶ್ವಾಸ ಇರದಿದ್ದರೂ ಕೂಡ ವಿಶ್ವಾಸ ಇದ್ದವನಂತೆ ನಟಿಸಬೇಕು. ಅಟ್ಲೀಸ್ಟ್ ತನ್ನ ಮೊದಲ ಮೈಮರೆವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮೈ ಮರೆತವನಂತೆ ನಟಿಸಬೇಕು. ಇಲ್ಲ ಅಂದರೆ ಒಪ್ಪಂದ ಮಾಡಿಕೊಂಡ ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗತ್ತೆ, ಅಥವಾ ಸ್ವಲ್ಪ ದಿವಸದಲ್ಲೇ ಗೊತ್ತಾಗತ್ತೆ ಇವರು ವಿಶ್ವಾಸಕ್ಕೆ ಯೋಗ್ಯರಲ್ಲ, ನಾನು ಜಾರಿದೆ ಅಂತ. ಅವಾಗೇನು ಮಾಡ್ಬೇಕು ಅವನು? ಕಾಲೇ ಹಿರಿಪುಣ ಸಂಧಿ ಕಾಲೇ ಮಿತ್ರೇಣ ವಿಗ್ರಹ ಕಾರ್ಯ ಇತ್ಯೇವ ತತ್ವಜ್ಞಾ ಪ್ರಾಹು ನಿತ್ಯಂ ಯುಧಿಷ್ಠಿರ. ಕಾಲ ಬಂದಾಗ ಹಗೆಯೊಡನೆ ಸಂಧಾನ ಮಾಡಿಕೊಳ್ಬೇಕು. ಕಾಲ ಬಂದಾಗ ಮಿತ್ರನ ಜೊತೆಗೂ ಕೂಡ ಜಗಳ ಕಾಯಬೇಕು. ಇದನ್ನು ಮಾಡಲೇಬೇಕು ಅಂತ ಹೇಳಿ ತತ್ವಜ್ಞರು ಹೇಳ್ತಾರೆ. ಏವಂ ಜ್ಞಾತ್ವಾ ಮಹಾರಾಜ ಶಾಸ್ತ್ರಾರ್ಥಮಭಿಗಮ್ಯ ಚ ಅಭಿಯುಕ್ತೋ ಪ್ರಮತ್ತಶ್ಚ ಪ್ರಾಗ್ಭಯಾದ್ಭೀತವಚ್ಚರೇತ್. ಹೀಗೆ ಶಾಸ್ತ್ರದ ಅರ್ಥವನ್ನು ನಿಶ್ಚಯಿಸಿ ಮೈ ಮರೆಯದೆ ಬಲಿಷ್ಠನಾಗಿ ಭಯ ಬರುವುದಕ್ಕಿಂತ ಮೊದಲೇ ಭಯಗೊಂಡವನಂತೆ ನಡೆಯಬೇಕು. ಭೀತವತ್ ಸಂಹಿತ ಕಾರ್ಯ. ಅದರಿಂದಾಗಿ ಯಾವುದೇ ಶಾಸ್ತ್ರದ ಅನುಷ್ಠಾನ ಕಾಲಕ್ಕೆ ತಕ್ಕಂತೆ ಆಗಬೇಕು. ದೇಶ ಕಾಲಗಳಿಗೆ ತಕ್ಕಂತೆ ಶಾಸ್ತ್ರಾರ್ಥಾನುಷ್ಠಾನ ಅಂತನ್ನೋದೇ ನೀತಿಶಾಸ್ತ್ರದ ರಹಸ್ಯ ಸಾರ. ಅದು ಎಲ್ಲಕ್ಕೂ ಅನ್ವಯ ಆಗತ್ತೆ. ಭೀತವತ್ ಸಂಹಿತ ಕಾರ್ಯ ಪ್ರತಿಸಂಧಿಸ್ತಥೈವ ಚ. ನೋಡಿ, ಧರ್ಮರಾಜ ದುರ್ಬಲನಾದ ಕಲಿಯೊಡನೆ ಸಂಧಾನ ಮಾಡಿಕೊಳ್ಳೋದು ಮುಂದೆ ಬರುತ್ತೆ ನಿಮಗೆ. ಧರ್ಮರಾಜ ಕಲಿಯೊಡನೆ ಸಂಧಾನ ಮಾಡಿಕೊಳ್ತಾನೆ. ಪರೀಕ್ಷಿತ ಕಲಿಯನ್ನು ಕೊಲ್ಲುವ ಅವಕಾಶ ಇದ್ರೂ ಕೂಡ ಕಾಲಪ್ರವೃತ್ತಿ ಆಗಲಿ ಅಂತ ಹೇಳಿ ಬಿಡ್ತಾನೆ. ನೋಡಿ, ದುರ್ಬಲರೊಡನೆ ಸಂಧಾನ ಮಾಡಿಕೊಂಡಿದ್ದಾರೆ. ಆ ಕಾರಣದಿಂದ ಯಾವುದೇ ಶಾಸ್ತ್ರ ಪ್ರವೃತ್ತ ಆಗಬೇಕು ಅಂತಂದರೆ ದೇಶಕಾಲಗಳು ಇಂಪಾರ್ಟೆಂಟ್. ನ ಭಯಂ ಜಾಯತೆ ರಾಜನ್ ಭೀತಸ್ಯಾನಾಗತೆ ಭಯೇ ಅಭೀತಸ್ಯ ತು ವಿಸ್ರಂಭಾತ್ ಸುಮಹಜ್ಜಾಯತೆ ಭಯಂ. ಯಾಕೆ ಭಯದ ಪರಿಸ್ಥಿತಿ ಇಲ್ಲದೆ ಹೋದರೂ ಭಯಗ್ರಸ್ತನಾಗಿ ಯಾಕೆ ಇರಬೇಕು? ಭಯಗ್ರಸ್ತನಂತೆ ಯಾಕೆ ತೋರಿಕೊಳ್ಬೇಕು ಅಂದರೆ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಾಗಲ್ಲ. ಅಥವಾ ಆದರೆ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತನ್ನುವ ಬುದ್ಧಿವಂತಿಕೆಯ ತೃಪ್ತಿ ಆದರೂ ಇರ್ತದೆ. ಸಾಮಾನ್ಯವಾಗಿ ಎಲ್ಲಿ ನೋವಾಗತ್ತೆ, ಎಲ್ಲಿ ಸಿಟ್ಟು ಬರುತ್ತೆ ಅಂದರೆ ನಮ್ಮ ದಡ್ಡತನ. ಮೋಸ ಹೋದಾಗ ಸಿಟ್ಟು ಬರೋದು ಯಾಕೆ ಅಂದರೆ,
200 ಮೋಸ ಮಾಡಿಬಿಟ್ಟ ಅಂತಲ್ಲ, ನಾವು ದಡ್ರಾಗೋದ್ವಲ್ಲ ಅಂತ ಅದು ಸಿಟ್ಟು ಬರೋದು. ವಿಶ್ವಾಸದ್ರೋಹ ಯಾಕೆ ನೋವಾಗತ್ತೆ ಅಂದರೆ, ಅಯ್ಯೋ ನಾವು ತಪ್ಪಾಗಿ ತಿಳ್ಕೊಂಬಿಟ್ವಲ್ಲ ಈ ವ್ಯಕ್ತಿಯನ್ನ ಅಂತ ಹೇಳಿ. ಅದರಿಂದಾಗಿ ನೀವು ಮೊದಲೇನೆ ಅವಿಶ್ವಾಸವನ್ನು ತಳೆದು ಬಿಟ್ಟಿರ್ಬೇಕು, ಅವಾಗ ದುಃಖ ಆಗಲ್ಲ. ಮೊದಲೇನೆ ಭಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು, ಅವಾಗ ಸರಿಯಾದರೆ ಅಟ್ಲೀಸ್ಟ್ ತೃಪ್ತಿ ಆದರೂ ಇರುತ್ತೆ, ಸರಿಯಾಗದೆ ಹೋದರೆ ಸದ್ಯ ಅನರ್ಥ ಆಗಲಿಲ್ವಲ್ಲ ಅಂತನ್ನುವ ತೃಪ್ತಿ ಇರುತ್ತೆ. ಇದು ಅನಿವಾರ್ಯ. ಈ ತರಹದ ನೀತಿಯನ್ನು ಹೇಳ್ತಾರೆ. ನ ಭೀರುರಿತಿ ಚಾತ್ಯಂತಂ ಮಂತ್ರೋದೇಯ ಕಥಂಚನ ಅವಿಜ್ಞಾನಾಧಿವಿಜ್ಞಾನೇ ಗಚ್ಚೇತ್ ಆಸ್ಪದ ದರ್ಶನಂ. ಭೀರುಹು ಇತಿ ನ ಭೀರುರಿತಿ ಚ ಅತ್ಯಂತಂ. ಅಯ್ಯೋ ನಾನು ಭಯಶೀಲನಾಗಿದ್ದೇನೆ ಅಂತ ಮಂತ್ರಾಲೋಚನೆ ಮಾಡಬಾರದು. ಭಯವನ್ನು ಎಕ್ಸ್ಪೆಕ್ಟ್ ಮಾಡಿರಬೇಕು. ನನ್ನ ಮಂತ್ರಾಲೋಚನೆ ಶುರು ಆಗೋದೆ ನಾನು ಬಹಳ ಹೆದರಿದ್ದೇನೆ, ಐ ಆಮ್ ಟು ಮಚ್ ಅಫ್ರೈಡ್ ಅಂತ ಶುರು ಮಾಡೋದಲ್ಲ. ಅದರಿಂದ ತಸ್ಮಾದಭೀತವದ್ಭೀತೋ ವಿಶ್ವಸ್ತವದ ವಿಶ್ವಸನ್ ಕಾರ್ಯಾಣಾಂ ಗುರುತಾಂ ಬುದ್ಧ್ವಾ ನಾದೃತ ಕಿಂಚಿದಾಚರೇತ್. ಅಭೀತವದ್ಭೀತಃ, ಭಯಗೊಂಡವನು ಹೆದರದವನಂತೆ ತೋರಿಸಬೇಕು. ವಿಶ್ವಾಸ ಇಲ್ಲದಿದ್ದರೆ ಇದ್ದರೂ ವಿಶ್ವಸ್ತನಂತೆ ತೋರಬೇಕು. ಕಾರ್ಯದ ಆಗಬೇಕಾದ ಕೆಲಸದ ಸ್ವರೂಪವನ್ನು ನೋಡಿ ತೀರ್ಮಾನ ಮಾಡಬೇಕು. ಏವಮೇತನ್ಮಯಾ ಪ್ರೋಕ್ತಂ ಇತಿಹಾಸಂ ಯುಧಿಷ್ಠಿರ ಶ್ರುತ್ವಾ ತ್ವಂ ಸುಹೃದಾಂ ಮಧ್ಯೆ ಯಥಾವತ್ ಸಮುದಾಚರ. ಇದು ನಾನು ಅದಕ್ಕೆ ಈ ಇತಿಹಾಸವನ್ನು ಹೇಳಿದ್ದು. ನನ್ನ ಎಲ್ಲ ಕಥೆಗಳು, ಮುಂದೆ ಹೇಳುವ ಕಥೆಗಳು ಕೂಡ ಇದಕ್ಕೆ ಸಂಗತವಾದದ್ದು. ಉಪಲಭ್ಯಮತಿಂ ಚಾಗ್ರ್ಯಾಂ ಅರಿಮಿತ್ರಾಂತರಂ ತಥಾ ಸಂಧಿ ವಿಗ್ರಹ ಕಾಲೌ ಚ ಮೋಕ್ಷೋಪಾಯಂ ತಥಾಪದಿ. ಶ್ರೇಷ್ಠವಾದ ಬುದ್ಧಿಯನ್ನು ಪಡೆದು ಅರಿಮಿತ್ರಾಂತರಂ ತಥಾ ಶತ್ರು ಮಿತ್ರ ಭೇದವನ್ನು ಚಿಂತಿಸಿ ಸಂಧಿ ವಿಗ್ರಹ ಕಾಲಗಳನ್ನು ನೋಡಿ ಸಂಕಟದಿಂದ ಹೇಗೆ ಪಾರಾಗಬೇಕು ಅಂತ ಚಿಂತಿಸಬೇಕು. ಆಪತ್ಕಾಲ ಬಂದಾಗ ಶತ್ರು ಸಾಧಾರಣೇ ಕೃತ್ಯೇ ಕೃತ್ವಾ ಸಂಧಿಂ ಬಲೀಯತ ಸಮಾಹಿತಶ್ಚರೇದ್ ಬುದ್ಧ್ಯ ಕೃತಾರ್ಥಶ್ಚನ ವಿಶ್ವಸೇತ್. ಶತ್ರುಗಳಿಗೂ ನಿನಗೂ ಸಮಾನವಾದ ಕೆಲಸ ಇದ್ದಾಗ ಸಂಧಿ ಮಾಡಿಕೊಳ್ಬೇಕು. ಕೆಲಸ ಆದ ಮೇಲೆ ಶತ್ರುಗಳೊಡನೆ ಮಾಡಿದ ಸಂಧಿಯನ್ನು ಮುಂದುವರಿಸಬಾರದು. ಅವಿರುದ್ಧಾಂ ತ್ರಿವರ್ಗೇಣ ನೀತಿಮೇತಾಂ ಯುಧಿಷ್ಠಿರ ಅಭ್ಯುತ್ತಿಷ್ಠ ಶ್ರುತಾತ್ ತಸ್ಮಾತ್ ಭೂಯ ಸಂರಂಜಯನ್ ಪ್ರಜಾ. ಒಟ್ಟಾರೆ ಇನ್ನೂ ಸೂತ್ರಪ್ರಾಯವಾಗಿ ಹೇಳಬೇಕು ಅಂದರೆ, ಧರ್ಮಾರ್ಥ ಕಾಮಗಳಿಗೆ ವಿರುದ್ಧ ಆಗಬಾರದು ನಿನ್ನ ನಡೆ. ನಮ್ಮ ಭಾರತೀಯ ಸಮಗ್ರ ಚಿಂತನೆ ಇರೋದೇ ತ್ರಿವರ್ಗದ ಮೇಲೆ, ಧರ್ಮ ಅರ್ಥ ಕಾಮ. ನಾವು ಇವತ್ತು ಧರ್ಮ ಅಂದರೆ ಆಚರಣೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ, ಅರ್ಥ ಅಂದರೆ ಕೇವಲ ಹಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ, ಕಾಮ ಅಂತಂದರೆ ಹೆಣ್ಣಿನ ಬಯಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈ ಹಿರಿದಾದ ಈ ಕಾನ್ಸೆಪ್ಟನ್ನು ಅತ್ಯಂತ ಕಿರಿದಾಗಿ ಮಾಡಿ ಭಾಗವತದಲ್ಲಿ ಹೇಳಿದ್ದನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಈ ಯಾವ ಕಣ್ಣಿನಲ್ಲಿ ಧರ್ಮಶಾಸ್ತ್ರಗಳನ್ನು ನೋಡಬೇಕು ಅಂತನ್ನುವ ಎಚ್ಚರವನ್ನು ಮರೆತು ಏನೇನೋ ಮಾಡ್ತಾ ಇದ್ದೀವಿ. ಮಹಾಭಾರತ ನಾವು ಯಾಕೆ ನೋಡಬೇಕು ಅಂತಂದರೆ ಇದಕ್ಕಾಗಿ. ಎಲ್ಲವನ್ನ ತೀರ್ಮಾನ ಮಾಡಬೇಕಾದದ್ದು ಧರ್ಮಾರ್ಥ ಕಾಮಗಳ ಹಿನ್ನೆಲೆಯಲ್ಲಿ. ಧರ್ಮಾರ್ಥ ಕಾಮಗಳು ನೆಟ್ಟಿಗಿತ್ತೋ ಮೋಕ್ಷ ಏನು ಸಿಕ್ಕೇ ಸಿಗತ್ತೆ.
ಧರ್ಮಾರ್ಥ ಕಾಮಗಳನ್ನು ನೇರ್ಪು ಮಾಡಿಕೊಳ್ಳೋದೇ ಮಹಾಭಾರತದ ಚಿಂತನೆಯ ಉದ್ದೇಶ. ಅದರಿಂದ ತ್ರಿವರ್ಗದಿಂದ ಅವಿರುದ್ಧವಾದ ನೀತಿಯನ್ನು ನೀನು ಅನುಸರಿಸು. ಶ್ರುತಾತ್, ಶಾಸ್ತ್ರ ನಿನಗೆ ಗುರಿ. ಆ ತರಹದ ಶಾಸ್ತ್ರ ಯಾವುದು ಹೇಳುತ್ತೆ? ಯಾವ ಶಾಸ್ತ್ರ ಹೇಳುತ್ತೆ ಹೇಳಿ? ಮಹಾಭಾರತ ಬಿಟ್ಟು ಯಾವ ಶಾಸ್ತ್ರ ಎಲ್ಲವನ್ನ ಹೇಳುತ್ತೆ? ಮಹಾಭಾರತ ಮಾತ್ರ ಎಲ್ಲ ಸಂಗತಿಗಳನ್ನು ಹೇಳಲಿಕ್ಕೆ ಸಾಧ್ಯ. ಜನರನ್ನ ಮುಟ್ಲಿಕ್ಕೆ ಉಪನಿಷತ್ತನ್ನು ಇಟ್ಕೊಂಡ್ರಾಗ್ತದ? ಜನರ ಎಲ್ಲ ಅಂಗಾಂಗಗಳನ್ನು, ಜನರ ಎಲ್ಲ ನಡೆಗಳನ್ನು ಸರಿ ಮಾಡಬೇಕು ಅಂತ ಹೇಳಿ ಉಪನಿಷತ್ತಿನ ನಾವು ಪ್ರಧಾನವಾಗಿ ಇಟ್ಕೊಂಡ್ರಾಗಲ್ಲ. ಉಪನಿಷತ್ತಿನ ಮೂಲಕ ಕನ್ವೆ ಮಾಡಲಿಕ್ಕಾಗಲ್ಲ. ಬ್ರಹ್ಮಸೂತ್ರದ ಮೂಲಕ ಅಂತೂ ಆಗೋದೇ ಇಲ್ಲ. ತರ್ಕಶಾಸ್ತ್ರದಿಂದ ಆಗತ್ತಾ, ಮೀಮಾಂಸಾದಿಂದ ಆಗತ್ತಾ, ಧರ್ಮಶಾಸ್ತ್ರ ಇಟ್ಕೊಂಡ್ರಾಗ್ತದ? ಯಾವುದರಿಂದಲೂ ಆಗಲ್ಲ. ಮಹಾಭಾರತ ಒಂದೇ ಶರಣ. ಆದರೆ ನಾವು ಅದನ್ನು ಬಳಸ್ತಾನೆ ಇಲ್ಲ. ಅದ್ಭುತ. ಇರೋದನ್ನು ಬಳಸ್ತಾ ಇಲ್ಲ. ಅದು ಯಾವುದಲ್ಲವೋ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಾಬ್ಲಮ್ ಇದು. ಬಾಯಲ್ಲಿ ಹೇಳಲಿಕ್ಕಷ್ಟೇ. ಓ, ವೇದವ್ಯಾಸರು ದೇವರು ಮಹಾಭಾರತವನ್ನು ಕೊಟ್ಟಿದ್ದಾರೆ. ನ ಭಾರತ ಸಮಂ ಶಾಸ್ತ್ರಂ ಕುತಯೇವಾನಯೋ ಸಮಂ ಹೇಳಲಿಕ್ಕಷ್ಟೇ. ಅದು ನಿಮ್ಗೆ ಮಹಾಭಾರತ ಉಪನ್ಯಾಸ ಬರಬೇಕು, ಅವಾಗ ಮಾತ್ರ ಅದನ್ನು ನೋಡ್ಕೊಳ್ಳೋದು. ಇಲ್ಲಾಂದ್ರೆ ಅದನ್ನು ನೋಡಲ್ಲ. ಹಾಗಾಗಬಾರದು. ಇದನ್ನ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ನಿಮ್ಮಂಥವರೇ 4 ಜನ ಹೇಳಿದಾಗ ಅವರಾದರೂ ಓದಲಿಕ್ಕೆ ಶುರು ಮಾಡ್ತಾರೆ, ಯಾರೋ ಒಬ್ರು. ಅದರಿಂದ ಇದನ್ನೇ ಓದಬೇಕಾಗಿರೋದು, ಬೇರೆ ಅಲ್ಲ. ಧರ್ಮಶಾಸ್ತ್ರದ ರಹಸ್ಯ ತಿಳಿಬೇಕಾ? ಮಹಾಭಾರತ ನೋಡಿ. ಯಜ್ಞದ ರಹಸ್ಯಗಳನ್ನು ತಿಳಿಬೇಕಾ? ಮಹಾಭಾರತ ಓದಿ. ಶ್ರೌತ ಯಜ್ಞಗಳಿದೆ. ಆ ಯಜ್ಞದಲ್ಲಿ ಬಳಸುವ ಮಂತ್ರಗಳ ಅರ್ಥವನ್ನು ನೀವು ನಿರ್ಣಯ ಮಾಡಬೇಕಾ? ಮಹಾಭಾರತವನ್ನು ಓದಿ. ಯಜ್ಞದ ಗುರಿಯನ್ನು ತೀರ್ಮಾನ ಮಾಡಬೇಕಾ? ಏನು ಯಜ್ಞದ ಗುರಿ? ಮಹಾಭಾರತವನ್ನು ಓದಿ, ತಾತ್ಪರ್ಯ ನಿರ್ಣಯ ಓದಿ. ಗೀತೆಯಲ್ಲಿ ಅದೆಲ್ಲ ಬರುತ್ತಲ್ಲ, ಯಜ್ಞದ ಗುರಿ ಅಲ್ಲ. ಶ್ರೌತ ಯಜ್ಞದ ಗುರಿ ಹೀಗಿರಬೇಕು ಅಂತ ತೀರ್ಮಾನ ಮಾಡಿ ಮಂತ್ರಗಳಿಗೆ ಅರ್ಥ ಹೇಳಬಹುದು ನೀವು. ಅರ್ಥಶಾಸ್ತ್ರ, ನೀತಿ, ರಾಜನೀತಿಯನ್ನು ನೋಡಬೇಕಾ? ಇದನ್ನು ನೋಡಿ. ಹಾಗೆ ಮಹಾಭಾರತ ಅನ್ನೋದು ಎಲ್ಲಕ್ಕೂ ಮಿಗಿಲು ಅಂತ ಆಚಾರ್ಯ ಹೇಳಿದ್ದು ನಿಮ್ಮ ಅನುಭವಕ್ಕೆ ಬರದೇ ಹೋದರೆ ಕೇಳಿ. ನೀವು ಅದನ್ನು ಅನುಭವಕ್ಕೆ ತಂದ್ಕೊಳ್ಳದೆ ಏನು ಜನರಿಗೆ ಹೇಳೋದು? ಬೇರೊಬ್ರಿಗೆ ಉಪದೇಶ ಮಾಡ್ಲಿಕ್ಕೆ ಮಾತ್ರ ಇರೋದಾ? ಏತೇ ಧರ್ಮಸ್ಯ ವೇತ್ತಾರಃ ಬ್ರಾಹ್ಮಣೈಶ್ಚೈವತೆ ಸಾರ್ಧಂ ಯಾತ್ರಾ ಭವತು ಪಾಂಡವ ಬ್ರಾಹ್ಮಣಾಧಿ ಪರಂ ತ್ರೇಯಃ ಇಹ ಲೋಕೆ ಪರತ್ರ ಚ. ಅದರಿಂದ ವೇದವನ್ನು ಬಲ್ಲವರ ಜೊತೆಗೆ ನಿನ್ನ ನಡೆ ಸಾಗಲಿ. ಬ್ರಾಹ್ಮಣೈಶ್ಚೈವತೆ ಸಾರ್ಧಂ ಯಾತ್ರಾ ಭವತು. ನೀನು ಎಲ್ಲಾದರೂ ಸಂಚಾರ ಹೊರಟ್ರೆ ಜೊತೆಗೆ ಬ್ರಾಹ್ಮಣರನ್ನ ಇಟ್ಟುಕೋ, ಅಂದರೆ ಅವ್ರ ಜೊತೆ ಮಾತಾಡ್ತಾ ಹೋಗು. ಬ್ರಾಹ್ಮಣಾಧಿ ಪರಂ ಶ್ರೇಯ ಇಹಲೋಕೆ ಪರತ್ರ ಚ. ವೇದವನ್ನ ಬಲ್ಲವನ ಜೊತೆಗಿದ್ರೆ ಈ ಲೋಕದಲ್ಲಿಯೂ ಶ್ರೇಯಸ್ಸು, ಆ ಲೋಕದಲ್ಲಿಯೂ ಶ್ರೇಯಸ್ಸು. ಹೇಗೆ ಶ್ರೇಯಸ್ಸು? ಇಲ್ಲಿಯೂ ಸುಖ ಪಡುವ ಮಾರ್ಗವನ್ನು ಅವನು ಹೇಳ್ತಾನೆ, ಅಲ್ಲಿಯೂ ಸುಖ ಪಡುವ ಮಾರ್ಗವನ್ನು ಅವನು ಹೇಳ್ತಾನೆ. ನಾವೇನು ಜೈನರೇ, ಬೌದ್ಧರೇ ಇಲ್ಲಿ ಸುಖವನ್ನೇ ಪಡಬಾರದು ಅಂತ ಹೇಳಲಿಕ್ಕೆ? ಜೈನ ಬೌದ್ಧರು ಸುಖವನ್ನೇ ಪಡಬಾರದು ಅಂತ. ಇಲ್ಲಿ ಸುಖವನ್ನು ಪಡುವ ಉತ್ಕಟ ಬಯಕೆ ಎಲ್ಲರಿಗೂ ಇರುತ್ತೆ. ನಾವು ಅಲ್ಲಿಗೆ ಹೋದ ಮೇಲೆ ಖುರಾನ್ನಲ್ಲಿ ಹೇಳಿದ್ದರ ಪ್ರಕಾರ ಅಲ್ಲಿಗೆ ಹೋಗಿ 72 ಜನ ಏನು ಸುಖ ಪಡೋದು ಇಲ್ಲೇ ಪಟ್ಬಿಡ್ತೀವಿ ಅಂತ ಸುಲ್ತಾನರ ಅಭಿಪ್ರಾಯ ಇತ್ತಂತೆ. ಅದು ಇಲ್ಲಿ ಮಾತ್ರ ಸುಖ ಅಂತ ಅವರೆಲ್ಲ, ಅಲ್ಲಿ ಮಾತ್ರ ಸುಖ ಅಂತ ಹೇಳಿ ಜನರು ಬೌದ್ಧರು. ಇಲ್ಲಿಯೂ ಅಲ್ಲಿಯೂ ಸುಖ ಪಡಬಹುದು ಕಣ್ರಯ್ಯ ಅಂತ ವೈದಿಕರು. ಆದ್ರೆ ವೈದಿಕರಿಗೆ ಅದು ಮರ್ತೋಗಿದೆ.
ಅವರು ಎಲ್ಲ ಸುಖವನ್ನು ಅನುಭವಿಸ್ತಾ ಬೇಡ ಸಂಸಾರ ಅನ್ನೋದು ನರಕ ಕೂಪ ಅಂತಾರೆ. ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಆತ್ಯಂತಿಕವಾಗಿ ಅದೇ ಅಲ್ಲ. ಇಲ್ಲಿರುವ ಸುಖವನ್ನು ಒಪ್ಕೊಳ್ಬೇಕಲ್ವಾ? ಇಲ್ಲಿರುವ ಸುಖವನ್ನು ಒಪ್ಪಿ ಇದರ ಮಿತಿಯನ್ನು ತಿಳಿದು ಧರ್ಮಾರ್ಥ ಕಾಮಗಳ ಹಿನ್ನೆಲೆಯಲ್ಲಿ ಅದು ನೇರ್ಪು ಮಾಡಿಕೊಂಡು ಅಲ್ಲಿಯೂ ಸುಖವನ್ನು ಪಡೆಯಬಹುದು. ಇದು ನಾವು ಹೇಳುವಂಥದ್ದು, ವೈದಿಕರು ಹೇಳುವಂಥದ್ದು. ಯಾರು ಇದಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಅವರು ಅಲ್ಲಿ ಬೆಳಗ್ಗೆ ನೋಡ್ಕೊಂಡು ಬಂದಿರ್ತಾರೆ ಅಂತಾನೆ ಅರ್ಥ. ಅವತ್ತು ಬೆಳಗ್ಗೆ ನೋಡ್ಕೊಂಡು ಬಂದಿರ್ತಾರೆ. ಹೀಗಾಗಿ ಮಹಾಭಾರತದ ಆಳ ಅದು ನಾವು ಅರ್ಥ ಮಾಡ್ಕೋಬೇಕು. ಏತೇ ಧರ್ಮಸ್ಯ ವೇತ್ತಾರಃ ಕೃತಜ್ಞಾಃ ಸತತಂ ಪ್ರಭೋ ಪೂಜಿತಾ ಶುಭಕರ್ತಾರಃ ಪೂಜಯೈನಾಂಜನಾಧಿಪ. ಈ ವೇದದೊಟ್ಟಿಗೆ ಇತಿಹಾಸವನ್ನು ಚಿಂತಿಸುವವರು ಯಾರಿದ್ದಾರೆ ಅವರು ಧರ್ಮವನ್ನು ತಿಳಿದವರು. ಬೇರೊಬ್ಬರ ಕ್ರಿಯೆಯನ್ನು ಚೆನ್ನಾಗಿ ತಿಳಿದವರು. ಇತಿಹಾಸದೊಟ್ಟಿಗೆ ವೇದ. ವೇದ ಏನದು? ವರ್ತಮಾನವೂ ಹೌದು, ಭೂತವೂ ಹೌದು, ಭವಿಷ್ಯವೂ ಹೌದು. ಇನ್ಯಾವುದೋ ಲೋಕದಲ್ಲಿರೋದಲ್ವಲ್ಲ, ಇನ್ಯಾವುದೋ ಲೋಕದಲ್ಲಿರೋದಲ್ವೇ ಅಲ್ಲ. ಈ ಲೋಕದಲ್ಲಿಯೇ ನಾವು ಬದುಕಿರುವುದು. ಈ ಲೋಕದಲ್ಲಿಯ ಎಲ್ಲ ಕ್ರಿಯೆಗಳಿಗೆ ಪ್ರತಿಕ್ರಿಯೆಗಳಿಗೆ ನಾವು ಒಳಗಾಗ್ತಾ ಇರ್ತೇವೆ. ಅದರಲ್ಲಿ ಸಾರವಾದದ್ದು ಯಾವುದು ಅಂತ ಅದನ್ನು ನೋಡಬೇಕಾಗತ್ತೆ. ರಾಜ್ಯಂ ಶ್ರೇಯ ಪರಂ ರಾಜನ್. ಅದರಿಂದಾಗಿ ಯಾರು ಹೀಗೆ ನೋಡ್ತಾ ಇರ್ತಾರೆ, ಏತೇ ಧರ್ಮಸ್ಯ ವೇತ್ತಾರಃ, ಇವರು ಧರ್ಮವನ್ನು ತಿಳಿದವರು, ಬೇರೊಬ್ಬರ ಕ್ರಿಯೆಯನ್ನು ಗುರುತಿಸುವವರು, ತನ್ಮೂಲಕ ಗುಣವನ್ನು ಗುರುತಿಸುವವರು, ಪೂಜಿತಾ ಶುಭಕರ್ತಾರಃ, ಅಂಥವರನ್ನು ಗೌರವಿಸಿದರೆ ಒಳ್ಳೆಯದಾಗ್ತದೆ. ಅದರಿಂದಾಗಿ ಪೂಜಯೈನಾನ್. ರಾಜ್ಯಂ ಶ್ರೇಯ ಪರಂ ರಾಜನ್ ಯಶಶ್ಚ ಮಹದಾಪ್ಸ್ಯತೆ ಕುಲಂಚ ಸಂತತಿಂ ಚೈವ ಕರಿಷ್ಯಂತಿ ಸುಪೂಜಿತಾ. ಈ ಲೋಕದ ಪ್ರೇಯಸ್ಸು ಆ ಲೋಕದ ಶ್ರೇಯಸ್ಸು ಎರಡನ್ನೂ ಹೊಂದಿ ಯಶಸ್ಸನ್ನೂ ಕೊಡ್ತಾರೆ. ಕುಲ ಬೆಳೆಯುತ್ತೆ, ಸಂತತಿ ಬೆಳೆಯುತ್ತೆ. ಯಾಕೆ ಅಂದರೆ ಕ್ಲಾರಿಟಿ ಇರುತ್ತೆ. ಶ್ರುತಂಚತೆ ಭಾರತ ಸಂಧಿ ವಿಗ್ರಹಂ ವಿಭಾವಿತಂ ಬುದ್ಧಿ ವಿಶೇಷಕಾರಿತಂ ತಥಾತ್ವೇಕ್ಷ ಕ್ಷಿತಿಪೇನ ತರ್ವದ ನಿಷೇವಿತವ್ಯಂ ನೃಪಶತ್ರುಮಂಡಲಂ. ಈ ರೀತಿಯಾಗಿ ಚಿಂತಿಸಿ, ನಿಷೇವಿತವ್ಯಂ ನೃಪಶತ್ರುಮಂಡಲಂ, ಶತ್ರುಗಳನ್ನು ಗಮನಿಸಿಕೊಳ್ಳತಕ್ಕದ್ದು ಅನ್ನುವಲ್ಲಿಗೆ 8ನೇ ಅಧ್ಯಾಯ. ಅಲ್ರಿ, ಇದನ್ನು ಮೊದಲು ಹೇಳಬೇಕಿತ್ತಲ್ವೇನ್ರಿ? ಯುದ್ಧ ಮುಗಿದ ಮೇಲೆ ಈ ಮುದುಕ ಸರಳ ಮಂಚದ ಮೇಲೆ ಮಲ್ಕೊಂಡು ಸಾಯೋ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದಾನಲ್ರಿ. ಹೌದು, ನಮಗಾಗಿ ಹೇಳ್ತಾ ಇರೋದು. ಯಾಕೆ? ಯುಧಿಷ್ಠಿರನಿಗೆ ಆಗೋಗಿದೆಯಲ್ಲ, ಯಾಕೆ ಹೇಳಬೇಕು? ಯುಧಿಷ್ಠಿರನಿಗೇನೇ ಮುಖ್ಯ ಶ್ರೋತೃತ್ವ ಇದ್ರೆ, ಪಾಂಡವರೇನೇ ಮುಖ್ಯ ಶ್ರೋತೃಗಳಾದರೆ, ಕೃಷ್ಣನೇ ಮುಖ್ಯ ಶ್ರೋತೃಗಳಾದರೆ ಈಗ ಯಾಕೆ ಹೇಳಬೇಕು? ಯಾಕೆ ಅಂದರೆ ಅವರೆಲ್ಲರೂ ನೋಡಿ ಲೇಟ್ 70s ಅಲ್ಲಿದ್ದಾರೆಲ್ಲ. ಕೃಷ್ಣನಿಗೆ 70 ಆಗೋಗಿದೆ, ಧರ್ಮರಾಜನಿಗೆ 72 ಮುಗಿದಿದೆ, ಭೀಮಸೇನಿಗೆ 71 ಮುಗಿದಿದೆ. ಏನು ಎಲ್ಲ 70ರ ದಶಕದಲ್ಲಿದ್ದಾರೆ. ಅವ್ರಿಗೂ ಇದನ್ನು ಹೇಳಬೇಕಾ? ಹೇಳಬೇಕಪ್ಪ, ಹೇಳಲೇಬೇಕು. ಅದರಿಂದಾಗಿ ಇದರ ಗುಟ್ಟನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು, ನನಗಿಂತ ಯೋಗ್ಯತೆಯಲ್ಲಿ ಹಿರಿಯರಾದ ಪಾಂಡವರಿಗೆ ಹೇಗೆ ಹೇಳಲಿ ಅಂತ ಭೀಷ್ಮಾಚಾರ್ಯ ಕೇಳಿದಾಗ, ನಿನ್ನಲ್ಲಿ ಕೂತು ನಾನು ಹೇಳ್ತೇನೆ. ಹತಪಕ್ಷ ಗತತ್ವೇನ ತಚ್ಛಂಕಾಯ ಅಗೋಚರಂ ಪೃಚ್ಛ ಧರ್ಮಜಮಿತ್ಯುಕ್ತ ಅಂತ. ಇದರ ಮೇಲೆ ಪ್ರಶ್ನೆ ಬಂದಾಗ ನಿಮಗೆ ತಾತ್ಪರ್ಯ ನಿರ್ಣಯ ಉತ್ತರ ಕೊಡಬೇಕು. ಆಗ ನೀವು ಕೊಂಡಾಡಬೇಕು, ಓ ತಾತ್ಪರ್ಯ ನಿರ್ಣಯ, ತಾತ್ಪರ್ಯ ನಿರ್ಣಯ. ನೀವು ಮಹಾಭಾರತವನ್ನೇ ಓದದೆ ತಾತ್ಪರ್ಯ ನಿರ್ಣಯ ಓದಿದ್ರೆ ಈ ಒಂದು ಆಳ, ಈ ಒಂದು ಆನಂದ ಸಿಗ್ತದೆಯೇ? ಉಕ್ತೋ ಹಾಗಂತ ಮೊದಲೇ ಮಹಾಭಾರತ ತಾತ್ಪರ್ಯ ಓದಲ್ಲ ಅನ್ಬಾರ್ದು, ಓದ್ತಾ ಇರಬೇಕು. ಮಹಾಭಾರತ ಓದಿದ ಮೇಲೆ ಓದ್ತೇನೆ ಅಂದ್ರೆ ಅದು ಆಗಲ್ಲ. ಅದು ಎರಡೆರಡೂ ಒಟ್ಟೊಟ್ಟಿಗೆ.
ಇದು ಇದೊಮ್ಮೆ ಓದಬೇಕು, ಆಮೇಲೆ ಮಹಾಭಾರತ ಓದಬೇಕು, ಮತ್ತು ತಾತ್ಪರ್ಯ ಬರಬೇಕು. ಹಾಗೆ ಅದರಿಂದ ಯುಧಿಷ್ಠಿರ ಉಕ್ತೋ ಮಂತ್ರೋ ಮಹಾರಾಜ ನ ವಿಶ್ವಾಸೋಸ್ತಿ ಶತ್ರುಷು ಕಥಂ ಹಿ ರಾಜ ವರ್ತೇತ ಯದಿ ಸರ್ವತ್ರ ನಾಶ್ವಸೇತ್. ಯುಧಿಷ್ಠಿರ ನಮ್ಮೆಲ್ಲರ ಪ್ರತಿನಿಧಿ ಯಾಕೆ ಪ್ರಶ್ನೆ ಕೇಳ್ದ, ಅಲ್ರಿ ವಿಶ್ವಾಸವನ್ನೇ ಇಡಬಾರದು ಅಂತ ನೀವು ಹೇಳ್ತಾ ಇದ್ದೀರಾ. ಯಾರಲ್ಲೂ ವಿಶ್ವಾಸ ಇಡದೆ ಹೋದರೆ ಮನಸ್ಸಿಗೆ ಭಾರಿ ಕಷ್ಟ ಆಗತ್ತಲ್ರಿ. ಯಾವ ಅವಲಂಬನೆಯ ಧೈರ್ಯದ ಮೇಲೆ ಮುಂದುವರಿಯೋದು? ಎಲ್ಲರ ಮೇಲೂ ಡೌಟು. ಎಲ್ಲರ ಮೇಲೂ ಡೌಟ್ ಇದ್ರೆ ಗತಿ ಏನ್ರಿ? ಒಂದು ಫ್ರಾಂಚ್ ಕಾಫ್ಕನದ್ದು ದ ಕ್ಯಾಸಲ್ ಅಂತ ಹೇಳಿ ಒಂದು ಮಿನಿ ಕಾದಂಬರಿ ಇದೆ. ಅದರಲ್ಲಿ ಅದೊಂದು ಪುಟ್ಟ ಕಥೆಯೂ ಆಗಿದೆ. ನಾನು ಗೂಢಚಾರ ಅಂತ ಒಬ್ಬ ಹೇಳ್ಕೊಂಡು ಬರ್ತಾನೆ. ಅಲ್ಲ, ಅವನಿಗೆ ಆಜ್ಞೆ ಬಂದಿರುತ್ತೆ, ನೀನು ಹೋಗಿ ಗೂಢಚಾರಿಕೆ ಮಾಡಬೇಕು ಅಂತ. ಆಮೇಲೆ ಕ್ರಮೇಣ ಇವನು ಯಾರನ್ನ ಕುರಿತು ಗೂಢಚಾರಿಕೆ ಮಾಡ್ಲಿಕ್ಕೆ ಹೋಗಿರ್ತಾನಲ್ಲ, ಅವನು ಇವನಿಗಿಂತ ದೊಡ್ಡ ಗೂಢಚಾರ, ಅವನು ಇವನ್ ಬಗ್ಗೆ ಗೂಢಚಾರನಾಗಿದ್ದ ಅಂತ ಗೊತ್ತಾಗತ್ತೆ. ಹಾಗೆ ಅವನಿಗೆ ಇನ್ನೊಬ್ಬ ಗೂಢಚಾರ ಇರ್ತಾನೆ. ಹೀಗಾಗಿ ಯಾರು ಏನು ಅನ್ನೋದೇ ಗೊತ್ತಾಗ್ತಾರಲ್ಲ. ಈ ಪರಿಸ್ಥಿತಿ ಜರ್ಮನಿಯಲ್ಲಿ ಆಗಿತ್ತು. ಹಿಟ್ಲರ್ನ ಕಾಲದಲ್ಲಿ ಗೆಸ್ಟಾಪೋಗಳು ಅಂತ ಕರೀತಾ ಇದ್ರು ಅವ್ರನ್ನ. ಯಾರ ಮೇಲೆ ಯಾರು ಸ್ಪೈಗಳು ಅಂತ ತಿಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರೂ ಆ ಥರದೊಂದು ಐಡಿ ಕಾರ್ಡ್ ಹಿಡ್ಕೊಂಡು ಓಡಾಡ್ತಾ ಇರ್ತಿದ್ರು. ಗೂಢಚಾರರ ಮೇಲೆ ಗೂಢಚಾರರು, ಅವ್ರ ಮೇಲೆ ಇನ್ನೊಬ್ರು ಗೂಢಚಾರರು, ಅವ್ರ ಮೇಲೆ ಇನ್ನೊಬ್ರು ಗೂಢಚಾರರು, ಅವರು ಸರಿಯಾಗಿದ್ದಾರಾ ಅಂತ ನೋಡ್ಲಿಕ್ಕೆ ಇನ್ನೊಂದು ಗೂಢಚಾರರು. ಏನದಕ್ಕೆ ಎಂಡಿದೆಯೇ? ಭಾರಿ ಕಷ್ಟ. ಅದರಿಂದಾಗಿ ಕೊನೆನೇ ಇಲ್ಲ ಅಂದ್ರೆ ಗತಿ ಏನು? ಯಾರಲ್ಲೂ ವಿಶ್ವಾಸ ಇಡಬೇಡ ಅಂದ್ರೆ ಮನಸ್ಸಿನ ಗತಿ ಏನಾಗಬೇಡ. ಭೀಕರ ಪರಿಸ್ಥಿತಿ. ಯಾರಲ್ಲೂ ವಿಶ್ವಾಸ ಇಡಬೇಡ ಅಂದ್ರೆ ಒಂದು ಸ್ಕ್ರಿಜೋಫ್ರೀನಿಕ್ ಆಗ್ಬಿಡ್ಬೇಕಷ್ಟೆ. ಯಾರ ಮೇಲೂ ಡೌಟ್. ವಿಶ್ವಾಸಾಧಿ ಪರಂ ರಾಜನ್ ರಾಜ್ಞಾಮುತ್ಪದ್ಯತೆ ಭಯಂ ಕಥಂ ವೈ ನಾಶ್ವಸನ್ ರಾಜ ಶತ್ರುನ್ ಜಯತಿ ಪಾರ್ಥಿವ. ವಿಶ್ವಾಸ ಇಟ್ಟರು ಅಂದರೆ ವಿಶ್ವಾಸ ದ್ರೋಹದ ಭಯ, ವಿಶ್ವಾಸ ಇಡ್ಲಿಲ್ಲ ಅಂತಂದ್ರೆ ಸೋಲುವ ಭಯ. ಎರಡೂ ಒಂದೇ ಫಲ. ಏತನ್ಮೇ ಸಂಶಯಂ ಛಿಂದಿ ಮನೋಮೇ ಸಂಪ್ರಮುಹ್ಯತೆ ಅವಿಶ್ವಾಸೆ ಕಥಾಮೇತಾಂ ಉಪಾಶ್ರಿತ್ಯ ಪಿತಾಮಹ. ನೀವು ಹೇಳಿದ ಅವಿಶ್ವಾಸದ ಕಥೆಯನ್ನ ಕೇಳಿದ ಮೇಲೆ ಪ್ರತಿಯೊಬ್ಬರ ಮೇಲೂ ಇದೇ ರೀತಿ ಡೌಟ್ ಬರ್ತಾ ಇದೆ. ನೀವು ಹೇಳಿದ ಕಥೆಯನ್ನು ಕೇಳಿಬಿಟ್ರೆ ಯಾರನ್ನು ಫ್ರೆಂಡ್ಸ್ ಅಂತ ಮಾಡ್ಕೊಳ್ಳಿಕ್ಕೆ ಇಲ್ಲ, ಯಾರನ್ನು ನಂಬಲಿಕ್ಕಿಲ್ಲ. ಅಡಿಗೆ ಭಟ್ಟ ಕೊಟ್ಟ ಅಡಿಗೆ ಸರಿ ಇದೆಯೋ ಇಲ್ವೋ ನೋಡ್ಲಿಕ್ಕೆ ಅಡಿಗೆಯನ್ನು ಒಂದು ಸ್ವಲ್ಪ ಹಾಕಿ ಬೆಕ್ಕಿಗೋ ನಾಯಿಗೋ ತಿನ್ನಿಸಿ ಅದು ತಿಂದು ಒದ್ದಾಡ್ತಾ ಒಂದು ಕಾಲು ಗಂಟೆ ಆದ್ರೂ ಕಾಯಬೇಕು, ಯಾಕೆಂದ್ರೆ ವಿಷ ಪರಿಣಾಮ ಬೀರ್ಬೇಕಲ್ಲ. ಅದಾದ ಮೇಲೆ ಅಲ್ಲ ಅಂತ ಅನ್ಕೊಂಡು ತಿನ್ನೋಟ್ರಲ್ಲಿ ಆರೋಗ್ಯ. ಈ ತರಹ ಯಾರನ್ನೂ ನಂಬೋ ಹಾಗಿಲ್ಲ. ಇದು ಚಾಣಕ್ಯ ಹೇಳುವಂತಹದ್ದು. ಅದಕ್ಕೆ ಅಭಿಗಾರ ಮಾಡಿ ಎಲೆಗೆ ಚೆನ್ನಾಗಿ ಅನವಸ್ಥ, ನೆವರ್ ಎಂಡಿಂಗ್ ಪ್ರೊಸೆಸ್, ಚೆನ್ನಾಗಿ ಎಲೆಯನ್ನು ತೊಳೆದು ನೀವು ತುಪ್ಪ ಹಾಕಿದರೆ ಊಟಕ್ಕಿಂತ ಮೊದಲು ಅದು ನೀಲಿ ಬಣ್ಣ ಬಂತು ಅಂತಂದ್ರೆ ಅದನ್ನು ತ್ಯಾಗ ಮಾಡಿ ಅಂತ. ಅದಿವತ್ತು ಪುಣ್ಯ ಬರಲ್ಲ ಪಾಪ ಬರಲ್ಲ ಅಂತ ಶುರು ಮಾಡ್ಬಿಡ್ತಾರೆ. ಅಭಿಗಾರ ಮಾಡದೆ ಹೋದ್ರೆ ಏನಂತೆ? ಪಾತ್ರ ಶುದ್ಧಿ ಯಾರಿಗೆ? ರಾಜರಿಗೆ. ಪಾಪ ವಿಷ ಹಾಕಿದಾರ ಇಲ್ವಾ ಅಂತ ಗೊತ್ತಾಗಲಿಕ್ಕೆ ಒಂದೊಂದು ಇವ್ರದ್ದು ಹಾರಾಟಗಳು ನೋಡಿದ್ರೆ ಒಂದು ನಗು ಬರುತ್ತೆ ಮಾರಾಯರೇ. ಅದಕ್ಕೆ ಎಲ್ಲಿ ಊಟಕ್ಕೆ ಹೋಗೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅಭಿಗಾರ ಮಾಡದೆ ಹೋದ್ರೆ ಏನೋ ಇವ್ರದ್ದು ಮೋಕ್ಷ ಸಿಗೋದು ತಪ್ಪಿ ಹೋಯ್ತು ಅನ್ನೋ ಹಾಗೆ ಮಾತನಾಡ್ತಾರೆ. ಸ್ವಯಂ ಪಾಕವೂ ಅಷ್ಟೇ.
ಪರಪಾಕೋ ಗೃಹಸ್ಥಸ್ಯ, ಪರಪಾಕ ಅನ್ನೋದು ಗೃಹಸ್ಥರಿಗೆ, ಕ್ಷತ್ರಿಯರಿಗಿಲ್ಲ. ಪರಪಾಕ ಅನ್ನೋದು ಕ್ಷತ್ರಿಯರಿಗೆ ಇಲ್ಲವೇ ಇಲ್ಲ. ಯಾಕೆ? ವಿಷ ಹಾಕಿದ್ರೆ ಅಂತ. ಅದಕ್ಕೆ ಭೀಮಸೇನನೇ ಅಡಿಗೆವನಾಗಿ ಸೇರ್ಕೊಂಡ. ಯಾಕೆಂದ್ರೆ ಯಾರು ವಿಷ ಹಾಕುವ ಸಾಧ್ಯತೆಗಳೇ ಇರಲ್ಲ ಅಂತ. ನಮ್ಮವನೇ ಒಬ್ಬ ಅಡಿಗೆ ಮಾಡ್ತಾ ಇದ್ದೀನಿ, ನಿಶ್ಚಿಂತೆಯಾಗಿ ತಿನ್ಬಹುದು ಅಂತ. ಈಗ ಅದು ಮಡಿ, ಅದು ಹೆಂಗದು ಸ್ವಯಂ ಪಾಕ ಮಡಿ? ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ನಿಮ್ಮನ್ನು ಸಾಯಿಸ್ತಾರೆ ಅಂತ ಕೇಳ್ಬೇಕು ಅವ್ರನ್ನ. ಅದಕ್ಕೆ ನಾನು ಸ್ವಯಂ ಪಾಕ ಅಲ್ಲ, ಸ್ವಯಂ ಪಾತಕ ಅಂತ ಅನ್ನೋದು ಅಸಂಗತ ಅದು. ಅದರಿಂದಾಗಿ ಏತನ್ಮೇ ಸಂಶಯಂ ಛಿಂದಿ ಮನೋಮೇ ತಂಪ್ರಮುಚ್ಯತೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ಆಗಿಬಿಟ್ರೆ ಮನಸ್ಸಿಗೆ ಭಾರಿ ಕಷ್ಟ ಆಗತ್ತೆ. ನನ್ನ ಮನಸ್ಸು ಕಂಗೆಡ್ತಾ ಇದೆ. ನೀವು ಹೇಳಿದ ಕಥೆಯನ್ನು ಕೇಳಿ. ಅವಿಶ್ವಾಸೇ ಕಥಾಮೇತಾಂ. ನೀವು ವಿಶ್ವಾಸ ಇಡಬಾರದು ಅನ್ನೋದಕ್ಕೆ ಈ ಕಥೆ ಹೇಳ್ಬಿಟ್ಟಿದ್ದೀರಾ. ನಾವು ಹೆಂಗೆ ತಿಳ್ಕೊಳ್ಳೋದು ಇದನ್ನ? ಭೀಷ್ಮ ಈ ಅನವಸ್ಥಾ ಅಂತ ಹೇಳಿದ್ರಲ್ಲ, ಎಷ್ಟನೇ ಕೊಡದಿಂದ ಮಡಿಯಾಗತ್ತೆ ಅನ್ನೋದು ಪ್ರಶ್ನೆಗೆ ಸಮಾನ. ಹಾಗೆ ಇದು ಭೀಷ್ಮ ಶೃಣು ಕೌಂತೆಯ ಯೋ ವೃತ್ತೋ ಬ್ರಹ್ಮದತ್ತ ನಿವೇತನೆ ಪೂಜನ್ಯಾತಃ ಸಂವಾದೋ ಬ್ರಹ್ಮದತ್ತಸ್ಯ ಧೀಮತಃ. ನೋಡಪ್ಪ, ಇದ್ರ ಬಗ್ಗೆ ಮತ್ತೆ ನಿನ್ ಡೌಟ್ ಬಂದಿದೆ. ಇನ್ನೊಂದು ಕಥೆ ಹೇಳ್ತೀನಿ ಕೇಳು. ಒಂದು ಕಥೆಯ ಮೇಲೊಂದು ಕಥೆ, ಕಥೆಗೊಂದು ಕಥೆ. ನೋಡು, ಪೂಜನಿ ಅಂತ ಹೇಳಿ ಒಂದು ಗುಬ್ಬಿ, ಅವಳು ಅಂತ ಕರೆಯೋಣ. ಆ ಪೂಜನಿ ಮತ್ತೆ ಬ್ರಹ್ಮದತ್ತ ಇಬ್ಬರ ಗೆಳತನ. ಕಾಂಪಿಲ್ಯೆ ಬ್ರಹ್ಮದತ್ತಸ್ಯ. ಈ ಕಥೆಯನ್ನು ನೀವೆಲ್ಲ ಕೇಳಿರ್ತೀರಾ. ಆದರೆ ಕಥೆ ಮುಗಿದ ಮೇಲೆ ಆ ಒಂದು ಟ್ವಿಸ್ಟ್ ಬರುತ್ತೆ. ಈ ಕಥೆಯಿಂದ ತಿಳ್ಕೊಳ್ಳಬಹುದಾದ ಪ್ರಿನ್ಸಿಪಲ್ಸ್ ಮತ್ತೆ ಈ ಕಥೆಯ ನೀತಿ ಏನು ಅಂತ ಅಲ್ಲಿ ಡಿಫ್ರೆಂಟ್ ಆಗತ್ತೆ. ಪೂಜನಿ ಅಂತ ಒಂದು ಗುಬ್ಬಿ, ದೀರ್ಘಕಾಲಂ ಸುಖೋಷಿತ ಋತಜ್ಞ ಸರ್ವಭೂತಾನಾಂ ತಥಾ ವೈ ಜೀವ ಜೀವಿಕಾ ಸರ್ವಜ್ಞ ಸರ್ವಧರ್ಮಜ್ಞ ತಿರ್ಯಜ್ಞೋ ನಿಮ್ಗತಾಪಿ ಸಾ. ಕಥೆ ನಾರ್ಮಲ್ ಆಗಿದ್ದರೆ ನಡೆಯಲ್ಲ. ಕಥೆಗೊಂದು ಜಾಗ ಬೇಕು, ಕಥೆಗೊಂದು ಮನಸ್ಸು ಬೇಕು, ಕಥೆಗೊಂದು ಘಟನೆ ಬೇಕು. ಆ ಘಟನೆ ಅನ್ನೋದು ಸಾಮಾನ್ಯ ಜೀವನದ್ದಾಗಿರಬಾರ್ದು. ಕಥೆ ಎಲ್ಲ ಪ್ರವೃತ್ತವಾಗೋದೇ ಹಾಗೆ. ಕಥೆಯ ಕಥೆ ಇದು. ಯಾರೋ ಒಬ್ರು ಕೇಳ್ತಾ ಇದ್ರು, ನಿಮ್ಮ ಮಹಾಭಾರತದಲ್ಲಿ ಜನಸಾಮಾನ್ಯರನ್ನ ವಿಪರೀತವಾಗಿ ಕಡೆಗಣಿಸಿದ್ದಾರೆ, ಅವ್ರ ಕಥೆ ಯಾಕೆ ಹೇಳಲಿಲ್ಲ ಅಂತ. ನಾನು ಯಾಕೆ ಹೇಳಬೇಕು ಅಂದೆ. ನೀವೇ ಹೇಳ್ತಾ ಇರಿ ಜನಸಾಮಾನ್ಯರು ಅಂತ. ವಿಶೇಷ ಘಟನೆ ನಡೆದಿದ್ರೆ ಹೇಳ್ತಾ ಇದ್ರು. ಜನಸಾಮಾನ್ಯರು ನೀವೇ ಹೇಳ್ತಾ ಇದ್ದೀರಾ. ಇನ್ನು ಕಥೆ ಆಗಬೇಕಾದ್ರೆ ಏನು ಅರ್ಹತೆ ಇರಬೇಕು ಅದು ವೇದವ್ಯಾಸರಿಗೆ ಗೊತ್ತಿದೆ. ಕಥೆ ಹೇಳಬೇಕಾದ್ರೆ ಏನಿರುತ್ತೆ ಅಂತ ಗೊತ್ತಿದೆ. ಮತ್ತೆ ಜನಸಾಮಾನ್ಯರ ಕಥೆ ಇಲ್ಲ ಅಂತ ಹೇಳೋದು ದಡ್ಡತನ. ಇಲ್ಲಿ ಮಂಕಿ ಕಥೆ ಬರುತ್ತೆ ಮುಂದೆ. ಮಂಕಿ ಅಂತ ಒಬ್ಬ ಋಷಿ, ಮಂಕಿಯ ಕಥೆ ಬರುತ್ತೆ. ವತ್ಸನಾಭನ ಕಥೆ ಬರುತ್ತೆ. ಅವನೊಬ್ಬ ಪುರೋಹಿತ ಇದ್ದಾನೆ, ಅವನ ಕಥೆ ಬರುತ್ತೆ. ಅವನದೊಂದು ಶಾಕಿಂಗ್ ಹುಟ್ಟು ಆ ಕಥೆ ಎಲ್ಲ ಬರುತ್ತೆ. ಎಲ್ಲ ಥರದವ್ರದ್ದು ಕಥೆ ಬರುತ್ತೆ. ಆದರೆ ನೀವು ಹೇಳುವಂತೆ ಕಥೆ ಅತ್ಯಂತ ಸಾಮಾನ್ಯ ಆಗಿದ್ರೆ ಅದನ್ನು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ವಾರ್ತಾಮೇನಾಂ ಪ್ರಚಕ್ಷತೆ ಅಂತ. ಎದ್ದ ಕೂತ ತಿಂದ ನಡೆದ ಹೋದ, ಏನದು ವಾರ್ತೆ ಹೇಳಲಿಕ್ಕೆ ಇರೋದು? ಈ ಪತ್ರಕರ್ತರ ಅಂಕಣ ಎಲ್ಲ ಯಾಕೆ, ಅಥವಾ ಪತ್ರಕರ್ತರ ಸುದ್ದಿ ಎಲ್ಲ ಯಾಕೆ ಕಥೆ ಆಗೋಲ್ಲ, ಯಾಕೆ ಸಾಹಿತ್ಯ ಆಗಲ್ಲ ಅಂದರೆ ಅದೇನಂತಹ ಮಹತ್ವದ್ದೇ ಇರಲ್ಲ. ಅವ್ರು ಬಂದು ಏನು ಉದ್ಘಾಟನೆ ಮಾಡಿದರು, ಈ ಕಾರ್ಯಕ್ರಮ ನಡೆಯಿತು, ಏನಿಲ್ಲ. ಅದು ದೀರ್ಘಕಾಲದಲ್ಲಿ ಉಳಿಯೋದು ಅಲ್ಲ. ಶಂಕುಸ್ಥಾಪನೆ ಮಾಡಿದವ್ರಿಗೆ ಮರ್ತು ಹೋಗಿರುತ್ತೆ. ಹೀಗಿರುತ್ತೆ. ಮಾನ್ಯ ಮಂತ್ರಿಗಳೇ, ನೀವು ಹೋದ ಬಾರಿ ವನಮಹೋತ್ಸವಕ್ಕೆ ಇಲ್ಲೇ
ನಟ್ಟಿದ್ರಿ ಗಿಡವನ್ನು, ನೀವು ಈಗಲೂ ಅಲ್ಲೇ ನೆಡಬೇಕು. ಓ ಹೌದಾ, ನಾನು ನೆಟ್ಟಿದ್ನಾ ಅಂತ ಕೇಳ್ತಾನ. ಅದೆಲ್ಲ ಕಥೆ ಆಗಬೇಕಾ? ಕಥೆ ಆಗಬೇಕಾದ್ರೆ ಒಂದು ಅಸಾಧಾರಣವಾದ ಮನಸ್ಸು ಬೇಕು, ಅಸಾಧಾರಣವಾದ ಘಟನೆಗೆ ಒಂದು ಪೂರ್ವ ಭೂಮಿಕೆ ಬೇಕು. ಆ ಪೂರ್ವ ಭೂಮಿಕೆಯನ್ನು ಹೇಳ್ತಾ ಇದ್ದಾರೆ. ಋತಜ್ಞಾತರವಭೂತಾನಾಂ, ಪ್ರತಿಯೊಬ್ಬ ಜೀವರ ಸದ್ದುಗಳ ಹಿಂದೆ ಇರುವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವಳಾಗಿದ್ಲಂತವಳು. ನಮಗೆ ಬೇರೆಯದು ಭಾಷೆ, ಬೇರೆ ಭಾಷೆ ಅಲ್ಲ, ಸದ್ದು. ಆ ಸದ್ದು ನಮಗೆ ಭಾಷೆಯಾಗಿ ಕನ್ವರ್ಟ್ ಆಗೋದು ಯಾವಾಗ ಅಂದರೆ ಅದರ ವ್ಯಾಕರಣವನ್ನು ತಿಳಿದಾಗ. ಆ ಯಾವ ಮನೋಭಾವವನ್ನು ಇದು ಅಭಿವ್ಯಕ್ತಿಸ್ತಾ ಇದೆ ಅಂತ. ಋತಜ್ಞ ಸರ್ವಭೂತಾನಾಂ, ಸರ್ವಜ್ಞ ಸರ್ವಧರ್ಮಜ್ಞ, ಎಲ್ಲವನ್ನೂ ಬಲ್ಲ, ಎಲ್ಲ ಧರ್ಮವನ್ನೂ ತಿಳಿದ ಒಂದು ಪೂಜನಿ ಅಂತ. ತಿರ್ಯಗ್ಯೋನಿಂ ಗತಾಪಿಸ, ತಿರ್ಯಗ್ಯೋನಿ ಇತ್ತು, ಆದರೆ ಎಲ್ಲವನ್ನೂ ತಿಳಿದಿತ್ತು. ಇದಲ್ವ ಅಸಾಧಾರಣವಾದ ಕಥೆಗೆ ಮೂಲಭೂತವಾದ ಪೀಠಿಕೆ ಆಗತ್ತೆ. ಅಭಿಪ್ರಜಾತ ಸಾ ತತ್ರ ಪುತ್ರಮೇಕಂ ಸುವರ್ಚಸಂ ಸಮಕಾಲಂಚ ರಾಜ್ಞೋಪಿ ದೇವ್ಯಾಂ ಪುತ್ರೋ ವ್ಯಜಾಯತ. ಅಲ್ಲಿಗೆ ಒಬ್ಬಳು ಹುಟ್ಟಿದ್ಲು. ಆ ಪೂಜನಿಗೆ ಒಬ್ಬ ಮಗ ಹುಟ್ಟಿದ, ರಾಜನಿಗೂ ಒಬ್ಬ ಮಗ ಹುಟ್ಟಿದ. ಸಮುದ್ರ ತೀರಂ ಸಾಗತ್ವಾ ಆಜಹಾರ ಫಲದ್ವಯಂ ಪುಷ್ಟ್ಯರ್ಥಂ ಸ್ವಸ್ಯ ಪುತ್ರಸ್ಯ ರಾಜಪುತ್ರಸ್ಯ ಚೈವಹಿ. ಸಮುದ್ರ ತೀರಕ್ಕೆ ಹೋಗೋದಂತೆ, ಅದು ಎರಡು ಹಣ್ಣು ತರೋದಂತೆ, ಒಂದು ಮಗನಿಗೆ ಇನ್ನೊಂದು ರಾಜನ ಮಗನಿಗೆ. ಅಮೃತಾಸ್ವಾರ ಸದೃಶಂ ಬಲತೇಜೋ ವಿವರ್ಧನಂ ತತ್ರಾಗಚ್ಚತ್ ಪರಾಂ ವೃದ್ಧಿಂ ರಾಜಪುತ್ರ ಫಲಾಚನಾತ್. ಆಮೇಲೆ ಏನಾಯಿತು, ಅವನು ರಾಜನಿಗೆ, ಒಳ್ಳೆ ರಾಜಕುಮಾರನಿಗೆ ಒಳ್ಳೆ ಬಲ ಮೊದಲಾದವುಗಳು ಬರ್ತಾ ಇತ್ತು. ಧಾತ್ರ್ಯಾ ಹಸ್ತಗತಶ್ಚಾಪಿ ತೇನ ಕ್ರೀಡತ ಪಕ್ಷಿಣ ಶೂನ್ಯೇತು ತಮುಪಾದಾಯ ಪಕ್ಷಿಣಂ ಸಮಜಾತಕಂ ಹತ್ವಾ ತತಸ್ತಂ ರಾಜೇಂದ್ರ ಧಾತ್ರ್ಯಾ ಹಸ್ತಮುಪಾಗಮತ್. ಮಕ್ಕಳಿಗೆ ಏನಿದ್ರು ಕಿತ್ತು ನೋಡುವಂತಹ, ವಿಶೇಷತಃ ಗಂಡು ಮಕ್ಕಳಿಗೆ ಅವು ಸ್ವಭಾವವೇ ಹಾಗೆ. ಅವರಿಗೆ ನೀವು ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಅದನ್ನು ಅವ್ರು ನೋಡ್ಕೊಳ್ಳೋ ರೀತಿ ಬೇರೆ, ಒಂದು ಗೊಂಬೆಯನ್ನು. ಅದೇ ಗಂಡು ಮಕ್ಕಳಿಗೆ ಕೊಟ್ಟರೆ ಚುಚ್ಚೋದು, ಕತ್ತರಿಸೋದು, ಸೀಳೋದು ಎಲ್ಲ ಮಾಡ್ತಾರೆ. ಅದು ಸ್ವಭಾವ. ಅದು ನಾನು ಹಾಗೆ ಮಾಡ್ತಾ ಇದ್ದೆ. ಪ್ರಾಯ ಇಲ್ಲಿ ಎಲ್ಲ ಇರುವ ಗಂಡು ಮಕ್ಕಳು ಹಾಗೆ ಮಾಡ್ತಾ ಇದ್ರು. ಯಾರು ಇಟ್ಟುಕೊಂಡು ಲಾಲನೆ ಪೋಷಣೆ ಮಾಡ್ತಾರೆ, ಅದು ಹೆಣ್ಣಿನ ಸಹಜ ಸ್ವಭಾವ, ಇದು ಗಂಡಿನ ಸಹಜ ಸ್ವಭಾವ. ಕೆರೆಯೋದು, ಮುರಿಯೋದು, ಹರಿಯೋದು ಎಲ್ಲ ಅವ್ರು ಮಾಡ್ತಾರೆ. ಶಕುನಿ ಬಂತಂತೆ ಇದು, ಅದು ಆ ಮಗು ಬಂದ ಮೇಲೆ ಮುರಿತು. ಆ ಪೂಜನೀಯ ಮಗು ಇರುತ್ತಲ್ಲ, ಆ ಪೂಜನೀಯ ಮರಿಯನ್ನು ಬ್ರಹ್ಮದತ್ತನ ಮಗನಿಗೆ ಕೊಟ್ಟಾಗ ಮುರಿದು ಬಿಟ್ಟ. ಅವನು ಸತ್ತೇ ಹೋಯ್ತು, ಅದು ಗೊತ್ತೂ ಆಗಲಿಲ್ಲ ಅವನಿಗೆ. ಏನೂ ಆಗದಂತೆ ಬಂದು ಕೂತುಬಿಟ್ಟ. ಅಥಸಾ ಶಕುನಿ ರಾಜನ್ ಆಗತ ತತ್ರ ಭಾಮಿನಿ ಅಪಶ್ಚನ್ ನಿಹಿತಂ ಪುತ್ರಂ ತೇನ ಬಾಲೇನ ಭೂಪತೆ. ಆ ಹಕ್ಕಿ ಬಂತು, ನೋಡಿತು ತನ್ನ ಮಗ ಸತ್ತು ಬಿದ್ದಿದ್ದಾನೆ. ಓ, ಇದು ರಾಜಪುತ್ರನದ್ದೇ ಕೆಲಸ. ಬಾಷ್ಪಪೂರ್ಣ ಮುಖೀ ದೀನ ದೃಷ್ಟ್ವಾ ತಂ ಪತಿತಂ ಸುತಂ ಪೂಜನೀ ದುಃಖ ಸಂತಪ್ತ ರುದತಿ ವಾಕ್ಯಮಬ್ರವೀತ್. ಮಗು ಸತ್ತದ್ದನ್ನು ಕಂಡು ಕಣ್ಣಿನ ತುಂಬ ನೀರು ತುಂಬಿ ದುಃಖದಿಂದ ಬೇಯುತ್ತಾ ಅಳುತ್ತಾ ಹೀಗೆ ಹೇಳಿತಂತೆ: ಕ್ಷತ್ರಿಯೇ ಸಂಗತಿರ್ನಾಸ್ತಿ ನ ಪ್ರೀತಿರ್ನ ಚ ಸೌಹೃದಂ ಕಾರಣೇ ಸಾಂತ್ವಯಂತ್ಯೇತೆ ಕೃತಾರ್ಥಾ ಸಂತ್ಯಜಂತಿ ಚ. ಕ್ಷತ್ರಿಯನಿಗೆ ಪ್ರೀತಿ ಇರಲ್ಲ, ಗೆಳೆತನ ಇರಲ್ಲ, ಕಾರಣ ಇದ್ದಾಗ ಓಲೈಸ್ತಾರೆ. ಕೃತಾರ್ಥಾ ಸಂತ್ಯಜಂತಿ, ಕೆಲಸ ಆದಮೇಲೆ ಕೆಳಗಡೆ ಮಾಡ್ತಾರೆ. ಕ್ಷತ್ರಿಯೇಚು ನ ವಿಶ್ವಾಸ ಕಾರ್ಯಸರ್ವಾಪರಾಧಿಷು ಅಪಕೃತ್ಯಾಪಿ ಸತತಂ ಸಾಂತ್ವಯಂತಿ ನಿರರ್ಥಕಂ. ಕ್ಷತ್ರಿಯರಲ್ಲಿ ಯಾರೂ ಕೂಡ ವಿಶ್ವಾಸ ಇಡಬಾರದು. ಯಾಕೆಂದರೆ ಎಲ್ಲ ಅಪರಾಧಗಳನ್ನು ಮಾಡುವ ಮೆಂಟಾಲಿಟಿ ಅವ್ರಿಗಿರ್ತದೆ.
ಅಪಕೃತ್ಯಾಪಿ ಸತತಂ ಸಾಂತ್ವಯಂತೆ ನಿರರ್ಥಕಂ. ನಮಗೆ ಅಪಕಾರ ಮಾಡ್ತಾರೆ, ಆಮೇಲೆ ಅವರೇ ಸಮಾಧಾನ ಬೇರೆ ಮಾಡ್ತಾರೆ. ಇಯ ಮಧ್ಯ ಕರೋಮ್ಯದ್ಯ ಸದೃಶೀಂ ವೈರಯಾತನಾಂ ಕೃತಜ್ಞಸ್ಯ ನೃಶಂಸಸ್ಯ ನಿತ್ಯಂ ವಿಶ್ವಾಸಘಾತಿನಃ. ಸರಿ, ಸೇಡು ತೀರಿಸ್ಕುತ್ತೇನೆ ಅಂತ ಹೇಳಿ ಸಹಜಾತಸ್ಯ ವೃದ್ಧಸ್ಯ ತಥೈವ ಸಹ ಭೋಜಿನಃ ಶರಣ್ಯಸ್ಯ ವಧಶ್ಚೈವ ತ್ರಿವಿಧಂ ತಸ್ಯ ಕಿಲ್ಬಿತಂ. ಸಹಜಾತಸ್ಯ ಜೊತೆಗೇ ಹುಟ್ಟಿದ, ಜೊತೆಗೇ ಬೆಳೆದ, ಜೊತೆಗೇ ಉಂಡ, ಶರಣ್ಯಸ್ಯ ಅವರ ಮನೆಯಲ್ಲಿ ಇರುವವನನ್ನ ಕೊಲ್ಲೋದು ಅಂತ ಇದೆಯಲ್ಲ, ಇದು ಭೀಕರ. ಇತ್ಯುಕ್ತ್ವಾ ಚರಣಾಭ್ಯಾಂತು ನೇತ್ರೇ ನೃಪಸುತಸ್ಯ ಚ ಹೃತ್ವಾ ಚೈವಾಂಬರಸ್ಥೇದಂ ಪೂಜನಿ ವಾಕ್ಯಮಬ್ರವೀತ್. ತನ್ನ ಕೊಕ್ಕಿನಿಂದ ಮತ್ತೆ ಕಾಲಿನಿಂದ ಅವನ 2 ಕಣ್ಣುಗುಡ್ಡೆನ ಕಿತ್ತುಕೊಂಡು ಅಂಬರಸ್ಥ ಆಕಾಶಕ್ಕೆ ಹೋಯ್ತಂತೆ. ಅವನು ರಾಜನ ಮಗನು ಚಿಕ್ಕ ಹುಡುಗ, ಈ ಆಘಾತವನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಸೀದಾ ಬಂತು, ಚುಚ್ಚಿತು, ಕಣ್ಣಿಗೆ ಗುಡ್ಡೆಗೆ ಹೋಯ್ತದು ಮೇಲ್ಗಡೆ. ಇವನು ಕುರುಡ, ಶಾಶ್ವತವಾಗಿ ಕುರುಡ. ಯಾರು? ಮಗ. ಅಲ್ಲಿ ಮೇಲ್ಗಡೆ ನಿಂತುಕೊಂಡು ಹೇಳಿತಂತೆ, ಇಚ್ಛಯೇಹ ಕೃತಂ ಪಾಪಂ ಸದ್ಯ ಏವೋಪಸರ್ಪತಿ ಕೃತಂ ಪ್ರತಿಕೃತಂ ತೇಷಾಂ ನ ನಶ್ಯತಿ ಶುಭಾಶುಭಂ. ಬಯಸಿ ಮಾಡಿದ ಪಾಪಕ್ಕೆ ಕೂಡಲೇ ಫಲ ಇರುತ್ತೆ. ಕೃತಂ ನೀನು ಮಾಡಿದೆ, ಪ್ರತಿಕೃತಂ ನಾನು ಉಲ್ಟಾ ತಿರುಗಿಸಿದೆ. ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಸೇಡು ತೀರಿಸಿಕೊಳ್ಳುವಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಪಾಪಂ ಕರ್ಮ ಕೃತಂ ಕಿಂಚಿತ್ ಯದಿ ತಸ್ಮಿನ್ನ ವಿದ್ಯತೆ ನಿಪಾತ್ಯತೆ ಸ್ಯ ಪುತ್ರೇಚು ಪೌತ್ರೇಶ್ವಪಿ ಚ ನಪ್ತೃಷು. ಮಾಡಿದ ಪಾಪ ಕರ್ಮಕ್ಕೆ ಆಗಲೇ ಶಿಕ್ಷೆ ಆಗಲಿಲ್ಲ ಅವನಿಗೆ ಅಂದರೆ ಮಕ್ಕಳು ಮೊಮ್ಮಕ್ಕಳಿಗೆ ಮುಂದುವರಿಯುತ್ತೆ. ಅದರಿಂದಾಗಿ ಬೇಗ ನಾನು ಮಾಡಿದ ಒಳ್ಳೆಯದು ಅಂತ ಹೇಳಿತಂತೆ. ಬ್ರಹ್ಮದತ್ತ ಅಸ್ತಿತೆ ಕೃತಮಸ್ಮಾಭಿಃ ಅಸ್ತಿ ಪ್ರತಿಕೃತಂ ತ್ವಯಾ ಉಭಯಂ ತತ್ ಸಮಂ ಭೂತಂ ವಸ ಪೂಜನಿಮಾಗಮಃ. ಅದಕ್ಕೆ ಬ್ರಹ್ಮದತ್ತ ಹೇಳಿದ, ಕರೆಕ್ಟ್, ನಾವು ಮಾಡಿದೆವು, ನೀನು ತಿರುಗಿಸಿದೆ, 2 ಸಮ ಆಯಿತು. ಅದನ್ನು ಮರೆಯೋಣ, ಇಬ್ಬರು ಗೆಳೆತನದಿಂದ ಇರೋಣ. ಪೂಜನೀ ಸಕೃತ್ಕೃತಾಪರಾಧಸ್ಯ ತತ್ರೈವ ಪರಿಲಂಬತಃ ನ ತದ್ಬುಧ ಪ್ರಶಂಸಂತಿ ಶ್ರೇಯಸ್ತತ್ರಾಪಸರ್ಪಣಂ. ಒಂದು ಸರ್ತಿ ಅಪರಾಧ ಮಾಡಿದ ಮೇಲೆ ಅವನ ಜೊತೆಗೇನೆ ಇರೋದಾ? ಸಜ್ಜನರು ಅದನ್ನು ಒಳ್ಳೆಯದು ಅಂತ ಅನ್ನೋಲ್ಲ. ಒಂದು ಸರ್ತಿ ಅಪರಾಧ ಆದಮೇಲೆ ಬಿಡ್ತಾ ಇರಬೇಕು, ಎಲ್ಲೋ ಇರಬೇಕು. ಇಲ್ಲೇ ಇದ್ರೆ ಅದನ್ನು ಹಿಂದಿನದ್ದನ್ನು ಅವನು ನೆನಪಿಸ್ಕೊಳ್ಳೋದಿಲ್ವೇ ಅಲ್ವಾ? ಸಾಂತ್ವೇ ಪ್ರಯುಕ್ತೆ ವಿವೃತೆ ವೈರೇ ಚೈವ ನ ವಿಶ್ವಸೇತ್ ಕ್ಷಿಪ್ರಂ ಸಹನ್ಯತೆ ಮೂಢೋ ನಹಿ ವೈರಂ ಪ್ರಶಾಮ್ಯತಿ. ಅವನ ಅಪರಾಧದಿಂದ ನಾವು ತಿರುಗಿಸಿ ಮಾಡಿರ್ತೇವೆ, ಅವನು ಇಲ್ಲ ನಾನು ಮರೆತೆ ಬಾ ಅಂತಾನೆ. ಅವನಲ್ಲಿ ವಿಶ್ವಾಸ ಇಡಬಾರದು. ಹಾಗೆ ವಿಶ್ವಾಸ ಇಟ್ಟ ಪೆದ್ದ ಬೇಗ ಸಾಯ್ತಾನೆ. ಯಾಕೆಂದ್ರೆ ಸೇಡು ಯಾವತ್ತೂ ತಣಿಯುವುದಿಲ್ಲ. ಅನ್ಯೋನ್ಯಕೃತ ವೈರಾಣಾಂ ಪುತ್ರ ಪೌತ್ರಂ ನಿಯಚ್ಛತಿ ಪುತ್ರ ಪೌತ್ರೇ ವಿನಷ್ಟೇತು ಪರಲೋಕಂ ನಿಯಚ್ಛತಿ. ಪರಸ್ಪರವಾಗಿ ಶತ್ರುತ್ವ ಉಳಿತು ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳ ತನಕ ಹೋಗ್ತಾ ಇರುತ್ತೆ. ಅವನ ಮೇಲೆ ಸಿಟ್ಟು ಮಾಡ್ಕೊಂಡ ಅಂತ ಅವನು ಅಪರಾಧ ಮಾಡಿದ ಅಂತ ಇವನು ಹೊಡಿತಾನೆ, ಇವನು ಅಪರಾಧ ಮಾಡಿದ ಅಂತ ತಿರುಗಿ ಅವನು ಹೊಡಿತಾನೆ. ಆ ರೀತಿ ತಲೆತಲಾಂತರದಿಂದ ದ್ವೇಷ ಬಂದ್ಬಿಡತ್ತೆ. ಆದ್ರ ಕಥೆಯೂ ಮುಂದೆ ಬರುತ್ತೆ. ತಲೆಮಾರುಗಳ ತನಕ ದ್ವೇಷ ಹೋಗ್ತಾ ಇರುತ್ತೆ. 8 ತಲೆಮಾರು ಆ ರಾಜ ನಮ್ಗೆ ಅಪರಾಧ ಮಾಡಿದ ಅಂತ ಕಾದು ಇವನು ಹೊಡಿತಾನೆ. ಆ ಶತ್ರುಗಳಲ್ಲಿ ಉಳಿದ ಯಾರೋ ಒಬ್ಬ ಮತ್ತೆ ಇವರನ್ನು ಉಲ್ಟಾ ಹೊಡಿತಾನೆ. ಯಾವಾಗ ಮುಗಿಯುತ್ತದು?
ಸರ್ವೇತಾಂ ಕೃತವೈರಾಣಾಂ ಅವಿಶ್ವಾಸ ಸುಖಾವಹ ಏಕಾಂತತೋ ನ ವಿಶ್ವಾತಃ ಕಾರ್ಯೋ ವಿಶ್ವಾಸಘಾತಕೇ. ಸರ್ವೇತಾಂ ಕೃತವೈರಾಣಾಂ ಏಕಾಂತತೋ ನ ವಿಶ್ವಾತಃ ಕಾರ್ಯೋ ವಿಶ್ವಾಸಘಾತಕ್ಕೆ. ಒಂದು ಸರ್ತಿ ವೈರ ಬಂತು ಅಂದರೆ ಅವಿಶ್ವಾಸ ಸುಖಾವಹ. ವಿಶ್ವಾಸ ಇಡದೇ ಇರೋದೇ ಒಳ್ಳೆಯದು, ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ವಿಶ್ವಾಸಘಾತಕನಾದವನಲ್ಲಿ ನಿರಂತರವಾಗಿ ವಿಶ್ವಾಸ ಇಡಬಾರದು. ಕಾಮಂ ವಿಶ್ವಾಸಯೇ ಧನ್ಯಾನ್ ಪರೇತಾಂ ನತು ವಿಶ್ವಸೇತ್. ಬೇಕಾದ್ರೆ ಬೇರೆಯವರನ್ನ ವಿಶ್ವಾಸ ಬಿಡುವಂತೆ ಮಾಡು, ನೀನು ಯಾರಲ್ಲೂ ವಿಶ್ವಾಸ ಇಡಬೇಡ. ಮಾತಾ ಪಿತಾ ಬಾಂಧವಾನಾಂ ವರಿಷ್ಠೌ ಭಾರ್ಯಾ ಕ್ಷೇತ್ರಂ ಬೀಜ ಮಾತ್ರಂತು ಪುತ್ರಃ ಭ್ರಾತಾ ಶತ್ರು ಕ್ಲಿನ್ನಪಾಣಿರ್ವಯಸ್ಯ ಆತ್ಮ ಹೇಕ ಸುಖ ದುಃಖಸ್ಯ ಭೋಕ್ತಾ. ತಂದೆ ಆಗಲಿ ತಾಯಿ ಆಗಲಿ ಅವರು ಬಾಂಧವಾನಾಂ ವರಿಷ್ಠವು, ಬಂಧುಗಳಲ್ಲೇ ಮಿಗಿಲಾದವರು. ಉಳಿದ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಆಗೋದು ಈ ತಂದೆ ತಾಯಿಗಳಿಗೆ ಹುಟ್ಟಿದ್ರಿಂದ. ಸೋದರ ಮಾವ ಸೋದರತ್ತೆ ಯಾರೇ ಆಗಿರಲಿ ಈ ತಂದೆ ತಾಯಿಗಳಿಂದಾಗಿ ಅವರೆಲ್ಲ ಸಂಬಂಧ. ಹೀಗಾಗಿ ಬಂಧುಗಳಲ್ಲಿ ಮಿಗಿಲಾದವರು ತಂದೆ ತಾಯಿಗಳು. ಇನ್ನು ಭಾರ್ಯಾ ಕ್ಷೇತ್ರಂ ಕೈ ಹಿಡಿದ ಹೆಂಡತಿ ನಮ್ಮ ಕಾರ್ಯಕ್ಷೇತ್ರ. ಬೀಜ ಮಾತ್ರಂತು ಪುತ್ರ ಮಗ ಅಂದರೆ ನಾವು ಹುಟ್ಟಿಸಿದ್ದು. ಭ್ರಾತಾ ಶತ್ರು ಕ್ಲಿನ್ನಪಾಣಿರ್ವಯಸ್ಯ ಅಣ್ಣ ಅಥವಾ ತಮ್ಮ ಯಾವ ಕಾಲಕ್ಕೂ ಶತ್ರುಗಳಾಗಬಹುದು. ಆದರೆ ನಮಗಾಗುವ ಸುಖ ದುಃಖವನ್ನು ನಾವೊಬ್ಬರೇ ಅನುಭವಿಸೋದು, ಬೇರೆ ಯಾರೂ ಅಲ್ಲ. ಹೀಗಿರುವಾಗ ನಿನ್ನನ್ನು ಹೆಂಗೆ ನಂಬಲಿ ನಾನು? ಅನ್ಯೋನ್ಯ ಕೃತ ವೈರಾಣಾಂ ನ ಸಂಧಿರುಪಪದ್ಯತೆ ಸಚ ಹೇತುರತಿಕ್ರಾಂತಃ ಯದರ್ಥಮಹಮಾವಸಂ. ಯಾಕಾಗಿ ನಾನು ವಾಸ ಮಾಡಿದೆನೋ ಅದು ಮುಗೀತು. ನನ್ನ ಮಗುವಿನ ರಕ್ಷಣೆ ಆಗಲಿ ಅಂತ ವಾಸ ಮಾಡಿದೆ. ನನ್ನ ಮಗುನೇ ಇಲ್ಲ, ನಿನ್ನ ಮಗು ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ನಾನು ನಿನಗೆ ತಂದು ಕೊಡ್ತಾ ಇದ್ದೆ. ನಿನ್ನ ಮಗು ಚೆನ್ನಾಗಿ ಬೆಳಿಬೇಕು ಅಂತ ನನಗಿಲ್ಲ, ನಾನೇ ವಾಸ ಮಾಡಲಿ? ಪೂಜಿತಶ್ಚಾರ್ಥಮಾನಾಭ್ಯಾಂ ಶಾತ್ತು ಪೂರ್ವಾಪಕಾರಿಣಃ ಹೃದಯಂ ಭವತ್ಯವಿಶ್ವಸ್ತಂ ಕರ್ಮತ್ರಾಸಯತೆ ಬಲಾತ್. ಪೂಜಿತಸ್ಯ ಅರ್ಥಮಾನಾಭ್ಯಾಂ, ಯಾರು ಮೊದಲು ಅಪಕಾರ ಮಾಡಿರ್ತಾನೆ ಅವನಿಗೆ ಹಣ ಕೊಟ್ಟು ಸನ್ಮಾನ ಮಾಡಿ ಏನೇ ಮಾಡಿಕೊಂಡ್ರೂ ಹೃದಯದ ಒಳಗಡೆಯ ಕುದಿ ಆರುವುದಿಲ್ಲ. ಅದಕ್ಕೆ ದೂರ ಇರೋದು ಕ್ಷೇಮ. ಪೂರ್ವಂ ಸಮ್ಮಾನನಾ ಯತ್ರ ಪಶ್ಚಾಚ್ಚೈವ ವಿಮಾನನಾ ಜಹ್ಯಾತ್ತಂ ಬುದ್ಧಿಮಾನ್ವಾತಂ ಸಮ್ಮಾನಿತ ವಿಮಾನಿತಃ. ಮೊದಲು ಸನ್ಮಾನ, ಆಮೇಲೆ ಅಪಮಾನ. ಅವನನ್ನು ಬಿಡಬೇಕು. ಉಷಿತಾಸ್ಮಿ ತವಾಗಾರೇ ದೀರ್ಘಕಾಲ ಮಹಿಂಸಿತ ತದಿದಂ ವೈರಮಾಪನ್ನಂ ಸುಖಮಾಸ್ವವ್ರಜಾಮ್ಯಹಂ. ನಿನ್ನ ಮನೆಯಲ್ಲಿ ದೀರ್ಘಕಾಲ ವಾಸ ಮಾಡಿದೆ, ಆಯ್ತು. ಆ ವಾಸಕ್ಕೆ ಒಂದು ಮುಪ್ಪು ಬಂತು, ಹಗೆತನ ಶುರು ಆಗಿದೆ. ಇನ್ನಿರೋಲ್ಲ, ನೀನು ಸುಖವಾಗಿರು, ನಾನು ಹೊರಡುತ್ತೇನೆ. ಅದಕ್ಕೆ ಬ್ರಹ್ಮದತ್ತ ಹೇಳ್ತಾನೆ, ಪೂಜನಿ ಕೃತಕೃತೆ ಪ್ರತಿಕುರ್ಯಾದ್ವೈ ಯಕೃತೆ ಕುರ್ಯಾದ್ವೈ ನ ಸತತ್ರ ಅಪರಾಧ್ನುತೆ. ಯಹ ಕೃತೆ ಪ್ರತಿಕುರ್ಯಾದ್ವೈ. ಇವನು ಮಾಡಿದ ತಪ್ಪಿಗೆ ಅವನು ಶಿಕ್ಷೆ ಕೊಟ್ಟಿರ್ತಾನೆ ಅಂದರೆ ಅಪರಾಧ ಏನಲ್ಲ. ಮತ್ತೆ ಅನೃಣಸ್ಥೇನ ಭವತಿ, ಅದರಿಂದ ಋಣ ಕಳ್ಕೊಳ್ತಾನೆ. ಇವಾಗ ನನ್ನ ಮಗ ತಪ್ಪು ಮಾಡಿದ, ಯಾಕೆಂದ್ರೆ ನಿನ್ನ ಮಗುವನ್ನು ಕೊಂದದ್ರಿಂದ ಅವನಿಗೆ ನೀನು ಶಿಕ್ಷೆ ಕೊಟ್ಟೆ, ಅಲ್ಲಿಗೆ ಮುಗೀತು. ಇಲ್ಲೇ ವಾಸ ಮಾಡು, ಮಾಗಮಹ ಹೋಗಬೇಡ. ನಕೃತಶ್ಚ ನಕರ್ತುಶ್ಚ ಸಖ್ಯಂ ಸಂಧೀಯತೆ ಪುನಃ ಹೃದಯಂ ತತ್ರ ಜಾನಾತಿ ಕರ್ತುಶ್ಚೈವ ಕೃತಸ್ಯ ಚ. ಅದಕ್ಕೆ ಪೂಜನೆ ಹೇಳ್ತಾಳೆ, ಅಯ್ಯೋ ರಾಜ, ಮಾಡಿದ್ದು ಮಾಡಿದವ ಅವರಿಗೆ ಯಾವತ್ತೂ ಕೂಡ ಮಾಡಿಸಿಕೊಂಡವನಿಗೂ ಮಾಡಿದವನಿಗೂ ಗೆಳೆತನ ಬರೋದೇ ಇಲ್ಲ.
ಏನೇ ಹೊರಗಡೆಯಿಂದ ಒಟ್ಟಿಗೆ ಇರಬಹುದು, ಆದರೆ ಮನಸ್ಸಿಗೆ ಗೊತ್ತಿರುತ್ತೆ ಅದು ನಮ್ಮನ್ನು ಯಾವತ್ತೂ ಒಟ್ಟಿಗೆ ಆಗಲಿಕ್ಕೆ ಬಿಡಲ್ಲ. ಬ್ರಹ್ಮದತ್ತ ಕೃತಶ್ಚ ಚೈವ ಕರ್ತುಶ್ಚ ಸಖ್ಯಂ ಸಂಧೀಯತೆ ಪುನಃ ವೈರಸ್ಯೋಪಶಮೋ ದೃಷ್ಟ ಪಾಪಂ ನೋಪಾಶ್ನುತೆ ಪುನಃ. ಹಾಗಲ್ಲ, ಗೆಳೆತನ ಯಾಕೆ ಆಗಬಾರ್ದು ನನಗೆ ಮತ್ತೆ ನಿನಗೆ ಮತ್ತೆ? ವೈರಸ್ಯ ಉಪಶಮೋ ದೃಷ್ಟ, ಇಂದಲ್ಲ ನಾಳೆ ಯಾವತ್ತಾದರೂ ಹಗೆತನ ಅನ್ನೋದು ನಾಶ ಆಗಲೇಬೇಕು. ಆ ನಾಶ ಈಗಲೇ ಆಗಿಬಿಡ್ಲಿ. ನಮ್ಮಂತಹ ತಿಳಿದವರು, ಪ್ರಜ್ಞಾವಂತರು ಬುದ್ಧಿಪೂರ್ವಕವಾಗಿ ಹಗೆಯನ್ನು ಮನಸಿಕೊಂಡು ಸುಖವಾಗಿದ್ದು ಬಿಡೋಣ. ನಾಸ್ತಿ ವೈರಮತಿಕ್ರಾಂತಂ ಸಾಂತ್ವಿತೋಸ್ಮೀತಿ ನಾಶ್ವಸೇತ್ ವಿಶ್ವಾಸಾತ್ ಬಾಧ್ಯತೆ ಲೋಕಃ ತಸ್ಮಾತ್ ಶ್ರೇಯೋ ಹೆದರತನಂ. ಪ್ರಬಲವಾದ ಕಾರಣಗಳಿಗೆ ಆದ ಶತ್ರುತ್ವ ಯಾವತ್ತೂ ನಾಶ ಆಗೋದಿಲ್ಲ. ತಸ್ಮಾತ್ ಶ್ರೇಯೋ ಅದರಚನಂ, ನೋಡದೇ ಇದ್ರೇನೆ ಒಳ್ಳೆಯದು. ನಾವಿಬ್ರು ಯಾವಾಗ ನಮ್ಮ ಹಗೆತನ ಬಲಿಯುವುದಿಲ್ಲ ಅಂದರೆ ನಿನ್ನನ್ನು ನಾನು ನೋಡಬಾರ್ದು, ನನ್ನನ್ನು ನೀನು ನೋಡಬಾರ್ದು. ತರಸಾಯೇನ ಶಕ್ಯಂತೆ ಶಸ್ತ್ರೈ ಸುನಿಶ್ಚಿತೈರಪಿ ಸಾಮ್ನಾತೇಪಿ ನಿಗೃಹ್ಯಂತೆ ಗಜಾ ಇವ ಕರೇಣುಭಿ. ನಿಶ್ಚಿತವಾದ ಶಸ್ತ್ರಗಳಿಂದಲೂ ಕೂಡ ಕೆಲವೊಬ್ಬರನ್ನ ನಾಶ ಮಾಡಲಿಕ್ಕಾಗುವಲ್ಲ. ಅದೇ ಸಾಮ್ನಾತೇಪಿ ನಿಗೃಹ್ಯಂತೆ, ಆಮಿಷ ಒಡ್ಡಿ ಬೀಳಿಸಬಹುದು. ಶಾಂತಿಯ ಆಮಿಷ, ದಯೆಯ ಆಮಿಷ, ಗೆಳೆತನದ ಆಮಿಷ, ಸಂಪತ್ತಿನ ಆಮಿಷ, ಅವುಗಳನ್ನು ತೋರಿಸಿ ಕೆಳಗಡೆ ಬೀಳಿಸಬಹುದು. ಹೇಗೆ? ಗಜಾಯುವ ಕರೇಣು ಭೀಹಿ, ಹೆಣ್ಣಾನೆಯ ಬೊಂಬೆ ತೋರಿಸಿ ಬೀಳಿಸಲ್ವೇ ಗಂಡಾನೆಗಳನ್ನ ಖೆಡ್ಡಾದಲ್ಲಿ? ಅದರಿಂದಾಗಿ ನಾನು ಬೀಳೋದಿಲ್ಲ. ಆ ಅವಸ್ಥೆಯನ್ನು ದಾಟಿ ಆಯಿತು. ಬ್ರಹ್ಮದತ್ತ ಸಂವಾತ ಜಾಯತೆ ಸ್ನೇಹ ಜೀವಿತಾಂತಕರೇಶ್ವಪಿ. ನೋಡಿ, ಪರಿಚಯದಿಂದ ಗೆಳೆತನ ಬೆಳೆಯುತ್ತೆ. ಪರಿಚಯ ಆಗಬೇಕು ಅಂದರೆ ಜೊತೆಗೇ ಇರಬೇಕು. ಜೊತೆಗಿದ್ರೆ ವೈರ ಯಾಕೆ ಮರಿಬಾರದು? ಅನ್ಯೋನ್ಯಸ್ಯ ಚ ವಿಶ್ವಾಸ ಶ್ವಾನಶ್ವಪಚಯೋರಿವ. ನಾಯಿಯನ್ನು ಕಡಿದು ತಿನ್ನುವ ಚಂಡಾಲನು ಕೂಡ ನಾಯಿ ಸಾಕೊಂಡಿರ್ತಾರೆ, ಅದನ್ನು ಮಾತ್ರ ಕೊಲ್ಲಲ್ಲ. ಹೇಗೋ ಹಾಗೆ ಅನ್ಯೋನ್ಯರಿಗೆ ವಿಶ್ವಾಸ ಇಲ್ಲದೆ ಇರಲ್ವಾ? ಪರಿಚಯ ಮತ್ತೆ ಜೊತೆಗೆ ಇರೋದು ನಮಗೆ ಒಂದು ವಿಶೇಷವಾದ ಪರಿಸ್ಥಿತಿಯನ್ನು ತಂದುಕೊಡುತ್ತೆ. ಅನ್ಯೋನ್ಯಕೃತ ವೈರಾಣಾಂ ಸಂವಾತಾನ್ ಮೃದುತಾಂ ಗತಂ ನಾವತಿಷ್ಠತಿ ತದ್ವೈರಂ ಪುಷ್ಕರಸ್ಥಮಿವೋದಕಂ. ಇರಬಹುದು, ಶತ್ರುಗಳಾಗಿರಬಹುದು, ಆದರೆ ಜೊತೆಗೆ ವಾಸ ಮಾಡ್ತಾ ಇದ್ದರೆ ಅವರ ಮೇಲೆ ಅನುಕಂಪೆ ಮೂಡುತ್ತೆ. ದೈನಂದಿನ ಕಷ್ಟಗಳನ್ನು ನೋಡುತ್ತೇವೆ, ಸುಖ ದುಃಖಗಳಲ್ಲಿ ಭಾಗಿಯಾಗ್ತೇವೆ. ಯಾಕೆ ನೋಡಿ, ಪುಷ್ಕರಸ್ಥಮಿವೋದಕಂ, ತಾವರೆಯ ಎಲೆಯ ಮೇಲೆ ನೀರಿರುತ್ತೆ. ಎಲ್ಲಿ ತನಕ ಅದೊಂದು ಫರ್ ಇದ್ರೆ ಮಾತ್ರ. ಆ ಫರ್ ಹೋದ್ಮೇಲೆ ನೀರು ಗಾಢವಾಗಿ ಎಲೆಯನ್ನು ನೆನೆಸಿ ಬಿಡ್ತದೆ. ಆ ಕಾಲ ಬರಬೇಕಷ್ಟೆ. ವೈರಂ ಪಂಚ ಸಮುತ್ಥಾನಂ ಬುದ್ಧ್ಯಂತೆ ತತ್ರ ಪಂಡಿತಾಃ ಸ್ವೀಕೃತಂ ಸ್ತ್ರೀಕೃತಂ ವಾಸ್ತುಜಂ ವಾಗ್ಜಂ ಸ್ವಸಪತ್ನಾಪರಾಧಜಂ. ಇನ್ನು ವೈರ ಅನ್ನೋದು ಹಲವಾರು ಕಾರಣದಿಂದ ಉಂಟಾಗತ್ತೆ. ಸ್ತ್ರೀಯಿಂದ ಉಂಟಾಗತ್ತೆ, ಮನೆಯ ಪಾಲುಪಟ್ಟಿಗಳ ಜಗಳದಿಂದ ಉಂಟಾಗತ್ತೆ, ಮಾತಿನಿಂದ ಉಂಟಾಗತ್ತೆ, ತನ್ನ ಅಪರಾಧದಿಂದ ಉಂಟಾಗತ್ತೆ, ಶತ್ರುವಿನ ಅಪರಾಧದಿಂದ ಉಂಟಾಗತ್ತೆ ಅಲ್ವಾ? ನಮಗೆ ಇಲ್ಲಿ ಯಾವ ಅಪರಾಧವೂ ಆಗಿಲ್ಲ. ಅಪರಾಧ ಹೀಗಾಗಿಲ್ಲ, ವೈರ ಬರಲಿಕ್ಕೆ ಕಾರಣವೇ ಇಲ್ಲ.
ಮೇಲೆ ನೋಡಬೇಕು, ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಆಮೇಲೆ ಮುಂದುವರಿಬೇಕು. ಕ್ಷತ್ರಿಯನಾದವ ಭಾವಾವೇಶಕ್ಕೆ ಒಳಗಾಗಬಾರದು. ನಾನು ಒಳಗಾಗಲ್ಲ, ಇರಬಾರದು ಅಂತ ಕೇಳ್ತಾನೆ. ಅದಕ್ಕೆ ಪೂಜನೆ ನಾಳೆ ಉತ್ತರ ಹೇಳುತ್ತೆ. ಕೃಷ್ಣಾರ್ಪಣಮಸ್ತು. ನಾಳೆ ಮಹಾಭಾರತ ಮುಂದುವರಿಯುತ್ತೆ.